salvation. ಒಂದು ದೈವತ್ವದ ಒಂದು ಧಾರೆಯಾಗಿ ಬಂದಿದ್ದು, ಮನುಷ್ಯ ಧಾರೆಯಾಗಿ ಬಂದಂಥ ದೈವದ ಬಗ್ಗೆ ನಾವು ಮಾತಾಡೋಣ. And I pray that the Lord will speak to you powerfully in the name of Jesus. ದೇವರು ನಿಮ್ಮೊಂದಿಗೆ ಬಲವಾಗಿ ಮಾತಾಡ್ತಾರೆ, ಶಕ್ತಿಯುತವಾಗಿ. ಅದಕ್ಕಾಗಿ ಸ್ತೋತ್ರ. Let us pray. Father, in the mighty and precious name of our Lord Jesus Christ. ತಂದೆಯೇ, ಅದ್ಭುತ ಯೇಸುವಿನ ನಾಮದಲ್ಲಿ we thank you for an opportunity just to hear from you. ಈ ಅವಕಾಶಕ್ಕಾಗಿ ನಿನ್ನಿಂದ ಕೇಳುವಂತ. Indeed, it has taken your heart and your mercy has been upon us. ನಿನ್ನ ಕರುಣೆ ಕೃಪೆ ನಮ್ಮ ಮೇಲೆ ಇರುವುದಕ್ಕಾಗಿ ಸ್ತೋತ್ರ. And today I pray, may the word come powerfully to your people and that their life will never be the same again. ದೇವರ ವಾಕ್ಯ ಪ್ರಬಲವಾಗಿ ಬರಲಿ, ಜನಗಳಲ್ಲಿ ಬದಲಾವಣೆ ತರಲಿ. In Jesus' name I pray and everybody say amen. ಯೇಸುವಿನ ನಾಮದಲ್ಲಿ ಎಲ್ಲರೂ ಸೇರಿ ಆಮೆನ್ ಹೇಳೋಣ ನಾವು. Now, there are two things when we talk about our Lord Jesus Christ. ಎರಡು ವಿಚಾರಗಳು ಯೇಸು ಕ್ರಿಸ್ತನ ವಿಚಾರದಲ್ಲಿ. That nobody can know who Jesus is unless we introduce him as both divine and humane. ಯೇಸು ಕ್ರಿಸ್ತನ ಬಗ್ಗೆ ಅರಿತುಕೊಳ್ಳೋದು ಅಂತ ಹೇಳಿದ್ರೆ, ಒಂದು ದೈವಿಕವಾಗಿಯೂ ಸಹ ಮತ್ತೆ ಒಂದು ಶಾರೀರಿಕವಾಗಿಯೂ ಸಹ ಅರಿಯುವಂಥದ್ದು. Sometimes we have a problem with our Lord Jesus Christ because we have a problem in identifying with his human side. ನಾವು ಮನುಷ್ಯ ಜ್ಞಾನದಲ್ಲಿ ಮತ್ತು ದೈವಿಕ ಜ್ಞಾನದಲ್ಲಿ ಅರಿಯುವಂಥದ್ದನ್ನ ವಿಚಾರದಲ್ಲಿ ನೋಡೋಣ ಇವತ್ತು. ಇಲ್ಲಿ ಬಹಳ ಮುಖ್ಯವಾದದ್ದು ಇದು. Others have a problem with identifying with Jesus because they cannot identify with his divinity. ಆತನ ದೈವಿಕತ್ವದ ಬಗ್ಗೆ ಅನೇಕರಿಗೆ ಪ್ರಶ್ನೆ ಇದೆ. And today I pray that Jesus will be revealed to you. ಯೇಸು ಕ್ರಿಸ್ತನು ನಿಮಗೆ ಇವತ್ತು ಪ್ರಕಟಿಸಲ್ಪಡಲಿ. My prayer is that once he is revealed to you, that your life will never be the same again. ಒಂದು ಸಾರಿ ದೇವರು ನಿಮಗೆ ಪ್ರಕಟಿಸಿಕೊಂಡ್ರು, ಯೇಸು ಕ್ರಿಸ್ತನ ಪ್ರಕಟಣೆ ಬಂತು, ಆಗ ನೀವು ಮೊದಲಂಗೆ ಇರೋದಿಲ್ಲ. Let us begin with the book of John chapter number 1 verse number 14. ನಾವೀಗ ಯೋಹನ 1ನೇ ಅಧ್ಯಾಯ 14ನೇ ವಾಕ್ಯವನ್ನು ನೋಡೋಣ. And the Bible says this in John 1 John chapter number 1 verse number 14 is that the word became flesh and made his dwelling among us. We have seen his glory, the glory of one and only Son who came from the Father. ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಆಮೆನ್. Now, what you have read is a portion in scripture that is in the book of John. ಈಗ ನೀವು ಏನೋ ಒಂದು ಸತ್ಯವೇದದಲ್ಲಿ ಒಂದು ಇದನ್ನು ನೋಡಿದ್ರು, ಅದು ಯಾವ ಒಂದು ಪತ್ರಿಕೆಯಲ್ಲಿ ನೀವು ನೋಡ್ತೀರಾ? ಸುವಾರ್ತೆ ಪತ್ರಿಕೆ ಅಂದ್ರೆ ಅದು ಯೋಹಾನನ ಬರೆದ ಪತ್ರಿಕೆಯಲ್ಲಿ ನೋಡ್ತೀರಾ. But you know that John 1:14 cannot be understood unless you read John 1:1. ನೋಡಿ, ಇವಾಗ ನೀವು ಯೋಹಾನ 1:14 ಯೋಹಾನ 1:1ನೇ ಅಧ್ಯಾಯ 1ನೇ ವಾಕ್ಯವನ್ನ ಓದದ ಹೊರತಾಗಿ, ಅದನ್ನ ಅರ್ಥ ಮಾಡ್ಕೊಳ್ಳೋದ ಹೊರತಾಗಿ ಇದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. In other words, in John 1:1 it says, in the beginning was the word. ಇಲ್ಲಿ ನೋಡಿ, ಯೋಹಾನ 1:1ನೇ ವಾಕ್ಯದಲ್ಲಿ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. And the word was with God. ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. Oh my God, I pray in the name of Jesus that these will begin to make sense to you. ಹಲ್ಲೆಲೂಯ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಈ ಒಂದು ವಾಕ್ಯ ನಿಮ್ಮಲ್ಲಿ ಒಂದು ಹೊಸ ಬದಲಾವಣೆ ತರುವುದಾಗಲಿ. ಆಮೆನ್. He was in the beginning with God and all things were made through him. ನೋಡ್ಬೋದು, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. Without him was nothing that was made. ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. Now, John 1:1 is older than Genesis 1. ಯೋಹಾನ 1:1ನೇ ಅಧ್ಯಾಯ ವಾಕ್ಯ ಏನ್ ನೋಡ್ತೀವಿ, ಇದು ಆದಿಕಾಂಡ 1ನೇ ಅಧ್ಯಾಯ 1ನೇ ವಾಕ್ಯಕ್ಕಿಂತ ಹಳೆಯದಾದ ಒಂದು ವಾಕ್ಯ. Genesis 1 tells us in the beginning God made the heavens and the earth. But John 1:1 tells us there was a maker in the beginning
before there was a making. Hallelujah. Hallelujah. ಆದಿಕಾಂಡ 1ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು ಎಂಬುದಾಗಿ. ಆದ್ರೆ ನೀವು ನೋಡೋದಾದ್ರೆ ಯೋಹಾನ 1:1 ಹೇಳುತ್ತೆ, ಆದಿಯಲ್ಲಿ ವಾಕ್ಯವಿತ್ತು. ಅಂದ್ರೆ ಆ ಒಂದು ಎಲ್ಲವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ಅಲ್ಲಿ ಆದಿಯಲ್ಲೇ ಇರೋದನ್ನ ದೇವರಲ್ಲಿ ಸೂಚನೆ ಮಾಡ್ತಾ ಇದ್ರೆ ನೋಡ್ಬೋದು. ಇದು ಮೊದಲನೆಯದೆಂಬುದಾಗಿ. So Genesis 1:1 is the story of creation, but John 1:1 is the story of the creator. Hallelujah. ಆದಿಕಾಂಡ 1:1 ಏನನ್ನು ಸೂಚಿಸುತ್ತೆ ಅಂತಂದ್ರೆ ಅದು ಒಂದು ದೇವರ ಸೃಷ್ಟಿಕಾರ್ಯದ ಕುರಿತು ಸೂಚಿಸುವಂತದ್ದಾದ್ರೆ ಯೋಹಾನ 1:1 ಆ ಸೃಷ್ಟಿಕರ್ತನನ್ನೇ ತಿಳಿಸುವಂತದ್ದಾಗಿದೆ. ಆಮೆನ್. Today I want to tell you, in India you cannot survive without Jesus. You need to have an idea. You need to know the creator. Hallelujah. ಇವತ್ತಿನ ದಿನ ಭಾರತ ಸಭೆ ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಳೋದಾದ್ರೆ ಯೇಸು ಕ್ರಿಸ್ತನ್ ಇಲ್ಲದೆ ಇದ್ದರೆ ನೀವು ಅಲ್ಲಿ ಒಂದು ಬದುಕುಳಿಯೋದಕ್ಕೆ ಸಾಧ್ಯವಿಲ್ಲ. ಆತನ ಮುಖಾಂತರವೇ ಸರ್ವ ಉಂಟಾಯಿತು ಎಂಬುದಾಗಿ ನೋಡ್ಬೇಕಾದ್ರೆ ಆತನಲ್ಲೇ ನಮ್ಮ ಜೀವ ಒಂದು ಅಡಗಿದೆ ಎಂಬುದಾಗಿ ನಂಬಬೇಕು. What is that thing that you feel does not exist any longer? Even in your life there is a man, there is a God. His name is Jesus and he is a creator. Hallelujah. ನಿಮ್ಮ ಜೀವಿತದಲ್ಲಿ ಯಾವುದಲ್ಲಿ ದೇವರಿಲ್ಲ ಎಂಬುದಾಗಿ ನೀವು ನೋಡ್ಬೋದು. ನಿಮ್ಮ ಜೀವಿತದಲ್ಲಿ ಇರುವಂತ ಪ್ರತಿಯೊಂದು ವಿಷಯಗಳಾಗಿರ್ಬೋದು, ಪ್ರತಿಯೊಂದು ಸನ್ನಿವೇಶಗಳದೆಲ್ಲವೂ ನೋಡ್ಬೋದು. ಅಲ್ಲೆಲ್ಲ ಕೂಡ ಯೇಸು ಕ್ರಿಸ್ತನು ಇದ್ದಾನೆ. ಆತನೊಬ್ಬನೇ ಸರ್ವ ಸೃಷ್ಟಿಗೆ ಯಜಮಾನ, ಆತನೊಬ್ಬನೇ ಸೃಷ್ಟಿಕರ್ತನು. I want you to know that John 1:1 is a story of a God that was able to create the world. ಯೋಹಾನ 1:1 ಏನನ್ನ ಹೇಳುತ್ತೆ ಅಂತಂದ್ರೆ ಅದು ಸೃಷ್ಟಿಕರ್ತನಾದ ದೇವರ ಕುರಿತು ಹೇಗೆ ಆದಿಕಾಂಡ 1:1 ಸೃಷ್ಟಿಕರ್ತನಾದ ದೇವರು ಯಾವ ರೀತಿಯಾಗಿ ಸೃಷ್ಟಿ ಮಾಡಿದ್ರೆ ಅಂತ ಸೂಚಿಸುತ್ತೆ. This particular story introduces Jesus in his divinity. ಆದ್ರೆ ಯೋಹಾನ 1:1 ನೋಡ್ಬೋದಾದ್ರೆ ಆತನನ್ನೇ ಸರ್ವ ಸೃಷ್ಟಿಕರ್ತನನ್ನ ಸಂಪೂರ್ಣವಾಗಿ ಕುರಿತು ಹೇಳುವಂತ ವಾಕ್ಯವಾಗಿದ್ದು ಆತನ ದೈವತನ್ನ ಕುರಿತು ಸೂಚಿಸುವಂತದ್ದಾಗಿದೆ. John as a writer came to prove Jesus as the savior of the world. ಅಲ್ಲಿ ನೋಡಬಹುದು ಯೋಹಾನ ಒಬ್ಬ ಸುವಾರ್ತೆಯನ್ನು ಬರೆಯುವ ವ್ಯಕ್ತಿಯಾಗಿದ್ದು ಯೇಸು ಕ್ರಿಸ್ತನು ಲೋಕಕ್ಕೆ ರಕ್ಷಕನಾಗಿ ಬಂದನು ಎಂಬುದಾಗಿ ಬರೀತಾ ಇದ್ದಾನೆ. John writing to the Jews has to prove that Jesus is actually God. ಅಲ್ಲಿ ಯಹೂದಿಗಳಿಗೆ ಯೋಹಾನನು ಪತ್ರಿಕೆಯನ್ನು ಬರೆದ ಮುಖಾಂತರ ಇದನ್ನ ಪುರಾವೆ ಇದೊಂದು ಅದನ್ನ ಆಧಾರವಾಗಿ ಬರೀತಾ ಇದ್ದಾನೆ. ಯೇಸುವೇ ಅಲ್ಲಿ ರಕ್ಷಕನು ಎಂಬುದಾಗಿ ಬರೀತಾ ಇದ್ದಾನೆ. So John begins to address us and tells us that he was in the world, but we who are in the world did not receive him because we were not able to receive him as the creator of this world. ನೋಡ್ಬೋದು ಆತನು ಬರೆಯುತ್ತಾ ಈ ರೀತಿಯಾಗಿ ಹೇಳ್ತಾನೆ. ಈ ರೀತಿಯಾಗಿ ಅಲ್ಲಿ ಸೂಚಿಸೋದನ್ನ ಯಹೂದ್ಯರಿಗೆ ಸೂಚಿಸೋದನ್ನ ಹೇಳ್ತಾನೆ. ಆತನು ಆದಿಯಿಂದಲೂ ಇದ್ದನು, ಆದ್ರೆ ನಾವು ಆತನನ್ನ ರಿಸೀವ್ ಮಾಡಲಿ ಎಂಬುದಾಗಿ ಹೇಳೋದನ್ನ ನೋಡ್ತೀವಿ. That's why the Bible says he came to his own, but his own received him not. ಆದ್ರೆ ನೋಡ್ಬೋದು ಆತನು ನಮಗಾಗಿ ಬಂದಿರ್ಬೇಕಾದ್ರೆ, ಆತನ ಸ್ವಕೀಯ ಪ್ರಜೆಗಾಗಿ ಬಂದಿರ್ಬೇಕಾದ್ರೆ ಆ ಸ್ವಕೀಯ ಪ್ರಜೆಗಳೇ ಅದನ್ನ ರಿಸೀವ್ ಮಾಡಲಿಲ್ಲ ಎಂಬುದಾಗಿ ಹೇಳೋದನ್ನ ನೋಡ್ತೀವಿ. But he continues to say, for but as many as they received him, them he gave the power to be called the sons of God. ಆದ್ರೆ ಯಾರೆಲ್ಲ ಆತನ ನಾಮದಲ್ಲಿ ನಂಬಿಕೆ ಇಡ್ತಾರೋ ಮತ್ತೆ ಆತನ ನಾಮದಲ್ಲಿ ನಂಬಿಕೆ ಇಟ್ಟು ಅದನ್ನ ಅಂಗೀಕರಿಸಿಕೊಳ್ತಾರೋ ಅವರೆಲ್ಲರಿಗೂ ದೇವರ ಮಕ್ಕಳ ಅಧಿಕಾರವನ್ನ ದೇವರು ಕೊಟ್ಟನು ಎಂಬುದಾಗಿ ನೋಡ್ತೇವೆ. I tell you the truth that Jesus is God. Jesus is the man, so that he can have a dualistic nature that is able to relate both with man and also his Father in heaven. Hallelujah. ನೋಡಬಹುದು ಅಲ್ಲಿ ಯೇಸು ಕ್ರಿಸ್ತನು ಎರಡು ರೀತಿಯ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾಗಿದ್ದು ಆತನು ಪರಲೋಕ ತಂದೆಯೂ ಕೂಡ ಮತ್ತೆ ಮನುಷ್ಯ ಕುಮಾರನಾಗಿ ಕೂಡ ಒಂದು ಭೂಮಿಯಲ್ಲಿ ಕಾಣಿಸಿಕೊಂಡದನ್ನ ನೋಡ್ತೇವೆ. And that's why you realize by the time he says them that received him, he gave them the power to become the sons of God. He says these ones were not born of blood, neither were they born of the will of flesh, nor the will of any man. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಆಮೆನ್. So how are they born? He says, and the word became flesh and it dwelt among us. Oh Jesus, oh my God. ಹೇಳೋದಾದ್ರೆ ಆ ವಾಕ್ಯವೆಂಬನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆಮೆನ್. Now read John 3 from verse number 14, and then now we'll begin to tie this thing together and understand what actually is the mystery of incarnation.
ಈಗ ನಾವು ಮುಂದುವರೆದು ಯೋಹಾನ 3:14 ನೋಡೋದಾದ್ರೆ ಇನ್ನು ಇದ್ರ ಕರ್ತನ ಯೇಸು ಕ್ರಿಸ್ತನಲ್ಲಿ ಅಡಕವಾಗಿರುವಂತಹ ಒಂದು ಸಂಕಲ್ಪ ಏನಿದೆ, ಒಂದು ರಹಸ್ಯ ಏನಿದೆ ಎಂಬುದಾಗಿ ತಿಳ್ಕೊಳ್ಳೋಣ. John chapter number 3 verse number 5, the Bible says, most assuredly I say to you, unless one is born of water and the Spirit, he cannot enter into the kingdom of God. That which is born of flesh is flesh, that which is born of spirit is spirit. Do not marvel when I say to you that you must be born again. ಹಲ್ಲೆಲೂಯಾ. ಯೋಹಾನ 3:5-7. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. And that's why he says, the wind blows where it wishes, and you hear the sound, but you cannot tell where it comes from and where it goes. So is everyone who is born of the Spirit. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೂ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ಆಮೆನ್. Now Nicodemus begins to ask, and what does he ask? He says, how can these things be? And Jesus answered and said to him, are you a teacher in Israel and you do not know these things? ಅದಕ್ಕೆ ನಿಕೋದೇಮನು, ಇದು ಆಗುವುದು ಹೇಗೆ ಅಂದಾಗ ಯೇಸು ಅವನಿಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲ್ ಜನಕ್ಕೆ ಬೋಧಕನಾಗಿರುವ ನಿನಗೆ ಇದು ತಿಳಿಯುವುದಿಲ್ಲವೋ? So the question here and the agenda here is, do you understand what appertains to salvation when it comes to your life? ಇದ್ರ ಪ್ರಶ್ನೆ ಅರ್ಥ ಏನನ್ನ ಸೂಚಿಸುತ್ತೆ ಅಂತಂದ್ರೆ, ನಿಮ್ಮ ಒಂದು ವೈಯಕ್ತಿಕ ಒಂದು ರಕ್ಷಣೆ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನ ಸೂಚಿಸುತ್ತೆ. The word incarnation means to make flesh. ಆ ಒಂದು ವರ್ಡ್ ಇನ್ಕಾರ್ನೇಷನ್ ಅನ್ನೋದನ್ನ ಏನನ್ನ ಸೂಚಿಸುತ್ತೆ ಅಂತಂದ್ರೆ, ಒಂದು ಮಾನಸಿಕ ರೀತಿಯಲ್ಲಿ ಮಾರ್ಪಡುವಂತದನ್ನ, ಮಾತನಾಡುವಂತದನ್ನ ಸೂಚಿಸುತ್ತೆ. Incarnation is broken into two words. The word in, which means to make. ಇನ್ಕಾರ್ನೇಷನ್ ಎಂಬ ಪದವನ್ನ 2 ಪದಗಳಾಗಿ ವಿಂಗಡಿಸಲಾಗುತ್ತೆ. ಇನ್ನ ಎಂಬ ಪದ ಏನು ಸೂಚಿಸುತ್ತೆ ಅಂದ್ರೆ, ಒಂದು ಹೊಸದನ್ನ ಮಾಡುವಂತದ್ದು, ಸೃಷ್ಟಿ ಮಾಡುವಂತದನ್ನ ಸೂಚಿಸುತ್ತೆ. And kana, which means flesh. ಈ ಕಾನ ಎಂಬ ಒಂದು ಪದ ಏನು ಸೂಚಿಸುತ್ತೆ ಅಂದ್ರೆ, ಒಂದು ಮಾಂಸವನ್ನು ಸೂಚಿಸುತ್ತೆ. So when we say incarnation, we say to make flesh. ಯಾವಾಗ ನಾವು ಇನ್ಕಾರ್ನೇಷನ್ ಎಂಬ ಒಂದು ಪದವನ್ನು ಉಪಯೋಗಿಸ್ತೀವೋ ಅದರ ಅರ್ಥ ಏನು ಸೂಚಿಸುತ್ತೆ ಅಂದ್ರೆ, ಒಂದು ಮಾಂಸಿಕವಾಗಿ ನಡೆಯುವಂತದನ್ನ ಸೂಚಿಸುತ್ತೆ. So John 1:14 says, and the word was made flesh. Hallelujah. ಯೋಹಾನ 1:14 ಅದು ವಾಕ್ಯವೆಂಬಾತನು ನರಾವತಾರ ಎತ್ತಿ ಬಂದದನ್ನ ಸೂಚಿಸುತ್ತೆ. ಒಂದು ಇನ್ಕಾರ್ನೇಷನ್ ಎಂಬ ಪದದ ಅರ್ಥ ಅವತಾರ ಎತ್ತಿ ಬರೋದನ್ನ ಸೂಚಿಸುತ್ತೆ. The question becomes, which word? It was the same word that was in the beginning. When it says in the beginning was the word, and the word was with God, and the word was God. Hallelujah. Hallelujah. ಅಲ್ಲಿ ನೋಡೋದಾದ್ರೆ, ಆ ವಾಕ್ಯವೆಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆ ವಾಕ್ಯ ಯಾರು ಅಂತಂದ್ರೆ, ಆ ವಾಕ್ಯವೇ ಅಲ್ಲಿ ದೇವರ ಬಳಿಯಲ್ಲಿದ್ದ ಒಂದು ವಾಕ್ಯವಾಗಿದ್ದು, ಆ ವಾಕ್ಯವೇ ದೇವರಾಗಿದ್ದನು. ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು ಎಂಬುದಾಗಿ ಸೂಚಿಸುತ್ತೆ. ಆಮೆನ್. So that simply means that when we say the word was made flesh, we are saying that God was made flesh. ಅಲ್ಲಿ ಹೇಳ್ತಾ ಇದೀವಿ, ವಾಕ್ಯವೆಂಬಾತನು ನರಾವತಾರ ಎತ್ತಿ ಬಂದನು ಎಂಬುದನ್ನು ಏನ್ ಸೂಚಿಸುತ್ತೆ ಅಂದ್ರೆ, ದೇವರೇ ಅಲ್ಲಿ ಮನುಷ್ಯನಾಗಿ ಬಂದದನ್ನ ಸೂಚಿಸುತ್ತೆ. And so the process of God being made flesh is what we call incarnation. ಅಲ್ಲಿ ಆ ದೇವರು ಮನುಷ್ಯನಾಗಿ ಬಂದದ್ದು, ಮನುಷ್ಯನಾಗಿ ನರಾವತಾರ ಎತ್ತಿ ಬಂದದ್ದನ್ನೇ ನಾವು ಇನ್ಕಾರ್ನೇಷನ್ ಅಂದ್ರೆ ಅವತಾರ ಎಂಬುದಾಗಿ ಹೇಳ್ತೇವೆ. Now I want you to understand something, that man fell in the Garden of Eden. ಒಂದನ್ನ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿ ಮನುಷ್ಯ, ಅಲ್ಲಿ ಆದಾಮ ಒಂದು ಏದೆನ್ ತೋಟದಲ್ಲಿ ಬಿದ್ದೋಗೋದನ್ನ ನೋಡ್ತೀವಿ. And as a result of this falling, there needed to be a reconciliation back to God. ಯಾವಾಗ ಅವರು ದೇವರಿಗೆ ಅವಿಧೇಯರಾಗಿ ಅಲ್ಲಿ ಒಂದು ಏದೆನ್ ತೋಟದಲ್ಲಿ ಹೊರಗೆ ಬಂದ್ರೋ, ಆ ದೇವರೊಟ್ಟಿಗೆ ಮತ್ತೆ ಸಮಾಧಾನಕರವಾಗೋದಕ್ಕೆ ಅಲ್ಲಿ ಒಂದು ಮತ್ತೆ ಅಲ್ಲಿ ಸಮಾಧಾನ ಪಡಿಸೋಕೆ ಒಬ್ಬ ಮಧ್ಯಸ್ಥಿಕೆ ಬೇಕಿತ್ತು. Now this what you need to know is this, that if you make a mistake against God, it is not your neighbor that repents, it is you that repents.
ಹಲ್ಲೆಲೂಯ. ಈಗ ನೀವು ದೇವರಿಗೆ ವಿರುದ್ಧವಾಗಿ ಏನೋ ಒಂದು ಕಾರ್ಯ ಮಾಡಿದೀರಾ ಅಂತಂತಂದ್ರೆ ಅಲ್ಲಿ ಪಶ್ಚಾತ್ತಾಪ ಪಡ್ಬೇಕಾಗಿರೋದು ನೀವು. ಅಲ್ಲಿ ನಿಮ್ಮ ಪಕ್ಕದಲ್ಲಿರೋರು ಅಥವಾ ನಿಮ್ಮ ಒಂದು ಸುತ್ತಮುತ್ತ ಯಾರಿದಾರೋ ವಾಸ ಮಾಡ್ತಿರೋರು ಅಲ್ಲಿ ಪಶ್ಚಾತ್ತಾಪ ಪಡೋಲ್ಲ ನಿಮಗೋಸ್ಕರ. So now, because of the sin of man, no one else would have repented on behalf of man. There needed to be a recompense, a payment, a redemptive power that can pay for our sins. ಈ ಮನುಷ್ಯ ಅಲ್ಲಿ ಪಾಪ ಮಾಡಿ ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡದ್ರಿಂದ ದೇವರ ಒಂದು ಪ್ರಸನ್ನತೆಯಿಂದ ಹೊರಗಡೆ ಬಂದಾಗ ಅಲ್ಲಿ ದೇವರ ಒಂದು ಮನುಷ್ಯನಿಗೋಸ್ಕರ ಅಲ್ಲಿ ಯಾರು ಕೂಡ ಪಶ್ಚಾತ್ತಾಪ ಪಟ್ಟು ದೇವರೊಟ್ಟಿಗೆ ಸಮಾಧಾನ ಪಡಿಸೋರು ಯಾರು ಕೂಡ ಇರ್ಲಿಲ್ಲ. ಅಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಒಬ್ಬ ಮಧ್ಯಸ್ಥಿಕೆ ದೇವರೊಟ್ಟಿಗೆ ಮತ್ತೆ ನಮ್ಮನ್ನು ಪುನರ್ಸ್ಥಾಪಿಸ್ಲಿಕ್ಕೆ ಸಮಾಧಾನ ಪಡಿಸ್ಲಿಕ್ಕೆ ಒಬ್ರು ಅವಶ್ಯಕತೆ ಇತ್ತು. I want you to know something here, that the person that had sinned was not Jesus the divine. ಆದ್ರೆ ನಿಮ್ಗೆ ಒಂದು ವಿಷಯ ತಿಳಿದಿರ್ಲಿ, ಅಲ್ಲಿ ಯೇಸು ಕ್ರಿಸ್ತನು ಯಾವುದೇ ರೀತಿಯ ಪಾಪವನ್ನು ಮಾಡಿದ ವ್ಯಕ್ತಿ ಆಗಿರ್ಲಿಲ್ಲ. So to bring Jesus into a system where he can sort out the mess of our sin, there needed to be an incarnation. ಹಲ್ಲೆಲೂಯ. ಅಲ್ಲಿ ಯೇಸು ಒಬ್ಬ ಪರಿಶುದ್ಧ ವ್ಯಕ್ತಿಯಾಗಿ ಪರಿಶುದ್ಧ ದೇವರಾಗಿರ್ಬೇಕಾದ್ರೆ ಅಲ್ಲಿ ನಮ್ಮನ್ನ ದೇವರೊಟ್ಟಿಗೆ ಒಂದು ಸಮಾಧಾನ ಪಡಿಸ್ಲಿಕ್ಕೋಸ್ಕರ ಅಲ್ಲಿ ಯೇಸುನೇ ಅಲ್ಲಿ ನರಾವತಾರ ಎತ್ತಿ ಬಂದದನ್ನ ನೋಡ್ತೀವಿ. ಆಮೆನ್. Because it is not God that has sinned, it is man that has sinned. ಯಾಕಂದ್ರೆ ಅಲ್ಲಿ ಮನುಷ್ಯರಾಗಿರುವ ನಾವು ಅಲ್ಲಿ ಪಾಪ ಮಾಡಿದ್ವು, ಅಲ್ಲಿ ದೇವರು ಅಲ್ಲಿ ಪಾಪ ಮಾಡಿಲ್ಲ. And so when man sins, then you need to begin to ask for the help of God who cannot sin. ಹಲ್ಲೆಲೂಯ. ಆದ ಕಾರಣ ಇವಾಗ ನಾವು ಮನುಷ್ಯರಾಗಿ ನಾವು ಪಾಪ ಮಾಡಿದ್ವೋ ಇವಾಗ ನಾವು ದೇವರ ಹತ್ರ ಒಬ್ಬ ಸಹಾಯವನ್ನ ಕೇಳ್ಬೇಕು. ಯಾರು ಪಾಪ ಮಾಡಿಲ್ಲ ಅವರ ಸಹಾಯನ ನಾವು ಬೇಡ್ಬೇಕಾಗತ್ತೆ. Oh my God, I want to say this, that I know you have been feeling that your body is weak. ನಾನು ಅನ್ಕೊಳ್ತೀನಿ ನೀವು ಪ್ರತಿಯೊಬ್ಬರು ಅನ್ಕೋತೀನಿ ನಿಮ್ಮ ಶರೀರ ಒಂದು ಬಲಹೀನತೆ ಎಂಬುದಾಗಿ ತಿಳ್ಕೊಂಡಿದ್ದೀರಾ. I know you have been feeling that your dealings are futile. ನೀವು ಅನೇಕ ನಿಮ್ಮ ಹೃದಯದ ಭಾವನೆಯಲ್ಲಿ ಅನ್ಕೋತಾ ಇರ್ಬೋದು, ನೀವೇನೋ ಒಂದು ಪಾಪವನ್ನ ಮಾಡಿದೀವಿ, ನಾವು ಬಲಹೀನರೆಂಬುದಾಗಿ. As a man, there doesn't seem as if there is any solution to your problem. ನೋಡ್ಬೋದು, ನಿಮ್ಮ ಒಬ್ಬ ಮನುಷ್ಯ ಪಾಪ ಮಾಡಿದನಂತಂದ್ರೆ ಅಲ್ಲಿ ನಿಮ್ಗೆ ಒಂದು ಪರಿಹಾರ ಇರುತ್ತೆ. But today I want to introduce you to a man called Jesus. ಆದ್ರೆ ಅಲ್ಲಿ ನೋಡ್ಬೋದು ಒಬ್ಬ ಮನುಷ್ಯ ಕುಮಾರನಾದ ಯೇಸು ಕ್ರಿಸ್ತನ ನಾನು ನಿಮ್ಮ ಮುಂದೆ ಪ್ರಚಾರ ಪಡಿಸ್ತಾ ಇದ್ದೀನಿ. According to Philippians 2:5, he left divinity. He forsook all the entirety of the glory and he came here on earth that he may live on your behalf. Hallelujah. Hallelujah. ಅಲ್ಲಿ ಫಿಲಿಪ್ಪ 2:5ನೇ ವಾಕ್ಯದಲ್ಲಿ ನೋಡೋದಾದ್ರೆ ಆತನು ತನ್ನ ದೈವವತ್ತನ್ನೇ ಬಿಟ್ಟು ನಮಗೋಸ್ಕರ ಅಲ್ಲಿ ನರಾವತಾರ ಎತ್ತಿ ಬಂದನೆಂಬುದಾಗಿ ನೋಡ್ತೀವಿ. ಫಿಲಿಪ್ಪ 2 He came so that where you could not pay the penalty of sin, there needed to be another man who can reverse the action of the first man. ಹಲ್ಲೆಲೂಯಾ. ಆದ್ರೆ ಅಲ್ಲಿ ನೋಡ್ಬೋದು ನಾವಲ್ಲಿ ದೇವರೊಟ್ಟಿಗೆ ಮತ್ತೆ ಆ ಒಂದು ಸಮಾಧಾನ ಪಡಿಸಿಕೊಳ್ಳದೆ ಇದ್ದ ಸಮಯದಲ್ಲಿ ಆವಷ್ಟು ಬಲಹೀನತೆ ನಾವು ಮನುಷ್ಯರಲ್ಲಿ ಪಾಪ ಮಾಡಿದಾಗ ಅಲ್ಲಿ ದೇವರೊಟ್ಟಿಗೆ ಸಮಾಧಾನ ಪಡಿಸ್ಲಿಕ್ಕೋಸ್ಕರ ಅಲ್ಲಿ ಯೇಸು ಕ್ರಿಸ್ತನೇ ಬಂದದ್ದನ್ನ ನೋಡ್ತೀವಿ. ತನ್ನ ಎಲ್ಲಾ ಒಂದು ದೇವತ್ವದ ಮಹಿಮೆಯನ್ನೇ ಬಿಟ್ಟು ನಮಗೋಸ್ಕರ ಅಲ್ಲಿ ಬಂದದ್ದನ್ನ ನೋಡ್ತೀವಿ. So Jesus became a man. ಅಲ್ಲಿ ಯೇಸು ನರಾವತಾರ ರೀತಿ ಮನುಷ್ಯ ಕುಮಾರನಾಗಿ ಬಂದನು. And up today he is still a man. ಆದ್ರೆ ಈಗಲೂ ಕೂಡ ನೋಡ್ಬೋದು ಆತನು ಮನುಷ್ಯ ಕುಮಾರನಾಗಿಯೂ ಕೂಡ ಇದ್ದಾನೆ. ಆಮೆನ್. Jesus forsook glory. ಹಲ್ಲೆಲೂಯಾ. ಆತನು ಮಹಿಮೆಯುಳ್ಳ ದೇವರಾಗಿದ್ದಾನೆ ಯೇಸು. But after he died and resurrected, he still rose up as God. ಹಲ್ಲೆಲೂಯಾ. ಯಾವಾಗ ಆತನು ಮರಣ ಹೊಂದಿ ಒಂದು ಪುನರುತ್ಥಾನಗೊಂಡನು ಆತನು ದೇವ ಪ್ರಭಾವದಿಂದ ಎದ್ದು ಬಂದನನ್ನು ನೋಡ್ತೀವಿ. ಆಮೆನ್. So who is Jesus? Jesus is God. ಹಾಗಾದ್ರೆ ಯೇಸು ಯಾರು? ಯೇಸುನೇ ದೇವರು. ಆಮೆನ್. And who is Jesus? Jesus is man. Hallelujah. ಯೇಸು ಯಾರು? ಆತನು ಮನುಷ್ಯ ಕುಮಾರನು ಹೌದು. ಆಮೆನ್. ಹಲ್ಲೆಲೂಯಾ. Now the Bible says if a person be in Christ, he is a new creation. The old is gone and the new has come. Hallelujah. ಹಲ್ಲೆಲೂಯಾ. ಅದೇ ಕಾರಣಕ್ಕಾಗಿ ನೋಡ್ತೀವಿ ಯಾರು ಕ್ರಿಸ್ತನಲ್ಲಿ ಇದ್ದಾನೋ ಆತನು ನೂತನ ಸೃಷ್ಟಿ ಆಯಿತು, ಈಗ ಪೂರ್ವದೆಲ್ಲ ಹೋಗಿ ನೂತನ ಸ್ವಭಾವ ಬಂತು ಎಂಬುದಾಗಿ ನಾವು 2 ಕೊರಿಂಥ 5:15 ನೋಡ್ತೀವಿ.
Why is this so? It's because he is the first begotten from the dead. ಯಾಕಂತಂದ್ರೆ ನೋಡ್ಬೋದು, ಈತನೊಬ್ಬನೇ ಮೊದಲನೇದಾಗಿ ಒಂದು ಮರಣದಿಂದ ಪುನರುತ್ಥಾನಗೊಂಡ, ಮರಣದಿಂದ ಮೃತ್ಯುಂಜಯನಾಗಿ ಎದ್ದು ಬಂದ ಮೊದಲನೇ ಒಂದು ಮಗ ಯಾರು ಅಂತಂದ್ರೆ ಯೇಸು. ಆಮೆನ್. He is a pioneer of living with dualistic of nature. ಹಲ್ಲೆಲೂಯಾ. ಈತನು ನೋಡ್ಬೋದು ಎರಡು ಒಂದು ದೈವಿಕವತ್ತವಾದ ವ್ಯಕ್ತಿತ್ವವನ್ನು ಹೊಂದಿರುವಂತ ಏಕೈಕ ಮನುಷ್ಯ ಕುಮಾರ ದೇವರು ಯಾರು ಅಂದ್ರೆ ಯೇಸು. ಆಮೆನ್. So every time God looks at you, he does not see you. ಯಾವಾಗ ದೇವರು ನಿಮ್ಮನ್ನ ನೋಡ್ತಾ ಇರ್ತಾರೋ ಆವಾಗ ಅವರು ನಿಮ್ಮನ್ನ ನೋಡೋದಿಲ್ಲ. When God looks at you, he sees Jesus in you. ಹಲ್ಲೆಲೂಯಾ. ದೇವರು ನಿಮ್ಮನ್ನ ನೋಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಯೇಸು ನಿಮ್ಮ ಒಳಗಡೆ ಇರೋದನ್ನ ಸೂಚಿಸುತ್ತೆ. ಆಮೆನ್. So who are you? You are a God. ಹಾಗಾದ್ರೆ ನೀವು ಕೂಡ ದೇವರಾಗಿದ್ದೀರಾ. ಆಮೆನ್. ಹಲ್ಲೆಲೂಯಾ. Oh, who are you? You are a man taking dominion over the face of the earth. Hallelujah. ಹಲ್ಲೆಲೂಯಾ. ನೀವು ಕೂಡ ಈಗ ಒಂದು ದೇವರಾಗಿದ್ದು ಈ ಒಂದು ಭೂಮಿಯನ್ನ ಒಂದು ಆಳ್ವಿಕೆಗಾಗಿ ಕೊಡಲ್ಪಟ್ಟಿರುವವರಾಗಿದ್ದೀರಾ. ಆಮೆನ್. Sickness cannot attack you. You are a God. ಆ ಒಂದು ಬಲಹೀನತೆಗಳಾಗಿರ್ಬೋದು ಅದ್ಯಾವು ಕೂಡ ನಿಮ್ಮನ್ನ ಒಂದು ಅಟ್ಯಾಕ್ ಮಾಡೋದಕ್ಕಾಗೋದಿಲ್ಲ. The devil cannot touch you. You are a God. ಆ ಒಂದು ದುರಾತ್ಮ ನಿಮ್ಮನ್ನ ಮುಟ್ಟೋದಕ್ಕಾಗಲ್ಲ, ಯಾಕಂದ್ರೆ ನೀವು ದೇವರಾಗಿದ್ದೀರಾ. ಆಮೆನ್. Did you see that it was written that ye are gods? Hallelujah. ನಿಮ್ಮ ಗೊತ್ತಿದೆ ಅಲ್ವಾ, ನಾವು ಕೀರ್ತನೆ ಭಾಗದಲ್ಲಿ ನೋಡ್ತೀವಿ, ನೀವು ಚಿಕ್ಕ ಚಿಕ್ಕ ದೇವರಾಗಿದ್ದೀರಾ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೀವಿ. The most powerful person in the world is a Christian. ನೀವು ಇಡೀ ಪ್ರಪಂಚದಲ್ಲೇ ಒಂದು ಬಲವುಳ್ಳ ವ್ಯಕ್ತಿ ಯಾರು ಅಂತ ನೋಡೋದಾದ್ರೆ ಒಬ್ಬ ವಿಶ್ವಾಸಿ, ಕ್ರಿಸ್ತನಲ್ಲಿರುವ ವ್ಯಕ್ತಿ. ಆಮೆನ್. You may not be the president. ನೀವು ಅಲ್ಲಿ ಒಂದು ಪ್ರೆಸಿಡೆಂಟ್ ಇರುವ ರಾಷ್ಟ್ರಪತಿ ಇಲ್ಲದೆ ಇರ್ಬೋದು. You may not be a person of influence. ನೋಡ್ಬೋದು, ಯಾವುದೇ ಒಂದು ನಿಮ್ಮ ಇನ್ಫ್ಲೂಯೆನ್ಸ್ ಮಾಡುವಂತ ವ್ಯಕ್ತಿ ಅಲ್ಲದೆ ಇರ್ಬೋದು. But you carry inherent power. ಹಲ್ಲೆಲೂಯಾ. ಆದ್ರೆ ನಿಮ್ಗೆ ಆ ಒಂದು ಮಹಿಮೆ ಉಳ್ಳ ಒಂದು ಮಹಿಮೆಯನ್ನು ಹೊತ್ತುಕೊಂಡು ಬಂದಿರುವಂತ ಒಂದು ಬಲವನ್ನು ನೀವು ಹೊಂದಿದವರಾಗಿದ್ದೀರಾ. ಆಮೆನ್. Looking at Peter, seeing they were unschooled and unskilled, yet they saw Jesus. ಹಲ್ಲೆಲೂಯಾ. ನಾವು ಅಪೊಸ್ತಲರ ಕೃತಿಯಲ್ಲಿ ನೋಡೋದಾದ್ರೆ ಅವರು ಶಾಸ್ತ್ರಾಭ್ಯಾಸವನ್ನ ಮಾಡಲಿಲ್ಲವಾದ್ರೂ ಇವರು ಇಷ್ಟೊಂದೆಲ್ಲ ಮಾತಾಡ್ತಿದ್ದಾರೆ ಎಂಬುದಾಗಿ ಪೇತ್ರನ ಕುರಿತು ಮಾತಾಡೋದನ್ನ ನೋಡ್ತೀವಿ. So if Jesus is fully man and he is fully God, then as he is, so am I here on earth. ಹಲ್ಲೆಲೂಯಾ. ಈಗ ಅಲ್ಲಿ ಯೇಸು ಕ್ರಿಸ್ತನು ಪರಿಪೂರ್ಣ ಒಂದು ಮನುಷ್ಯ ಕುಮಾರರಾಗಬೇಕಾದ್ರೆ ಆತನು ಪರಿಪೂರ್ಣವಾಗಿ ದೇವರಾಗಿದ್ದಾನೆ, ಆತನು ನಮ್ಮೊಳಗಡೆ ವಾಸ ಮಾಡ್ತಾ ಇದ್ದಾನೆ. ಆಮೆನ್. Now, how do I finish this sermon? The question becomes, why did Jesus need to be made flesh? ಹಾಗಾದ್ರೆ ಈಗ ಒಂದು ಪ್ರಶ್ನೆ ಏನಂದ್ರೆ, ಯೇಸು ಕ್ರಿಸ್ತನು ಮನುಷ್ಯ ಕುಮಾರನಾಗಿ ಬರೋದಕ್ಕೆ ಕಾರಣ ಏನು? Philippians 2 verse number 5. ಅಲ್ಲಿ ಫಿಲಿಪ್ಪದವರ ಪತ್ರಿಕೆ 2:5ನೇ ವಾಕ್ಯ ಇದೆ, ಈ ರೀತಿಯಾಗಿ ಹೇಳುತ್ತೆ, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೆಂದು ಎಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಆಮೆನ್. Now the first reason is as proof of God's love and sacrifice. ಮೊದಲನೇ ಒಂದು ವಿಷಯ ಏನು ಅಂತಂದ್ರೆ, ಆತನು ಒಂದು ಪ್ರೀತಿ ನಮ್ಮ ಮೇಲೆ ಇಟ್ಟಿರುವಂತಹ ಒಂದು ಪ್ರೀತಿಗಾಗಿ ಆತನು ನಮಗೋಸ್ಕರ ಬಂದನ್ನು ನೋಡ್ತೀವಿ. As proof of God's love and sacrifice. ಆ ದೇವರ ಪ್ರೀತಿಯನ್ನ ನಮ್ಮ ಮುಖಾಂತರ ತೋರ್ಪಡಿಸುವುದಕ್ಕಾಗಿ ಆತನು ಮನುಷ್ಯ ರೂಪವಾಗಿ ಬಂದನು. ಆಮೆನ್. Jesus is a glorious God. ಆತನು ಯೇಸು ಕ್ರಿಸ್ತನು ಮಹಿಮೆಯುಳ್ಳ ದೇವರಾಗಿದ್ದಾನೆ. ಆಮೆನ್. But in John 3:16, he so loved the world that he forsook divinity to come and live among humanity. ಹಲ್ಲೆಲೂಯಾ. ಅಲ್ಲಿ ಯೋಹಾನ 3:16 ನೋಡಿದ್ರೆ ಒಂದು ಲೋಕಕ್ಕೆ ಮನುಷ್ಯರನ್ನ ರಕ್ಷಿಸೋದಕ್ಕೋಸ್ಕರ ಯೇಸು ಬಂದಿರ್ಬೇಕಾದ್ರೆ ಆ ಒಂದು ದೈವಿಕತ್ವವನ್ನ ಭೂಮಿಯಲ್ಲೂ ಕೂಡ ಹರಡೋಕ್ಕೋಸ್ಕರ ಯೇಸಪ್ಪ ಬಂದ್ರು. ಆಮೆನ್. And that's why he says, let this mind be in you as it was in Christ Jesus, who being in the form of God did not consider it robbery to be equal with God, but made himself of no reputation, taking the form of a bond servant, coming in the likeness of a man. Hallelujah, glory to God. ಹಲ್ಲೆಲೂಯಾ. ಆತನು ತನ್ನ ಸ್ವಂತ ದೇವರ ಒಂದು ಮಗನಾಗಿ ಆತನು ನಮಗೋಸ್ಕರ ಭೂಮಿಗೆ ಬಂದನ್ನ ನೋಡ್ತೀವಿ. ಅಲ್ಲಿ ಯೋಹಾನ 3:16 ನೋಡಿದ್ರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನ
ಬಂದನು. ಆಮೆನ್. It will interest you to know that the decision to put on humanity was an irreversible decision. Excuse me, Pastor. The decision to become a man cannot be reversed. ಅಲ್ಲಿ ನೋಡ್ಬೋದು, ಅಲ್ಲಿ ಮನುಷ್ಯ ಕುಮಾರನಾಗಿ ಬರ್ಬೇಕು ಅಂತ ಏನು ದೇವ್ರು ಅಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ರು ಅದನ್ನ ಅಲ್ಲಿ ದೇವ್ರು ಅದು ರಿವರ್ಸ್ ಮಾಡೋದಕ್ಕೆ ಆಗೋದಿಲ್ಲ. So when Jesus became a man, even today, according to Timothy, we still call him the man Jesus Christ. ಹಲ್ಲೆಲೂಯಾ. ಅಲ್ಲಿ ಯೇಸು ಕ್ರಿಸ್ತನು ಮನುಷ್ಯ ಕುಮಾರನಾಗಿ ಈಗಲೂ ಕೂಡ ಬಂದಿರೋದು ಕುರಿತು ನಾವು ಏನ್ ಅಲ್ಲಿ ತಿಮೋಥೆಯ ಬರೆದಲ್ಲಿ ಪತ್ರಿಕೆಯಲ್ಲಿ ನೋಡೋದಾದ್ರೆ ಆ ರೀತಿಯಾಗಿ ಹೇಳ್ತಿದ್ರೆ ಮನುಷ್ಯ ಕುಮಾರನಾದ ಯೇಸು ಕ್ರಿಸ್ತನ ಎಂಬುದಾಗಿ ನೋಡ್ತೇವೆ. Today I want you to understand something here, that Jesus made the ultimate sacrifice. ಆದ್ರೆ ನಿಮಗೆ ಒಂದು ತಿಳಿದಲ್ಲಿ ಯೇಸು ಕ್ರಿಸ್ತನು ಆತನು ಪರಿಪೂರ್ಣವಾಗಿ ಒಂದು ಸಮರ್ಪಣಾ ಯಜ್ಞವಾಗಿ ತನ್ನನ್ನೇ ಸಮರ್ಪಿಸಿಕೊಂಡನು. Now he can feel things the same way men feel things. ಆತನು ಹೇಗೆ ಮನುಷ್ಯ ಕುಮಾರನು ಆ ಒಂದು ಮನುಷ್ಯ ಯಾವ ರೀತಿಯಾಗಿ ಒಂದು ಆಲೋಚನೆಯನ್ನ ಮಾಡ್ತಾನೋ ಭಾವಿಸ್ತಾನೋ ಅದೇ ರೀತಿಯಾಗಿ ಅಲ್ಲಿ ಯೇಸು ಕ್ರಿಸ್ತನು ಅಲ್ಲಿ ಒಂದು ನೋವನ್ನ ಅನುಭವಿಸ್ತಾನೆ ನೋಡ್ತೀವಿ. Imagine Jesus can feel hungry. ಈಗ ನೋಡಿ ಒಂದು ಆಲೋಚನೆ ಮಾಡ್ಕೊಳ್ಳಿ, ಯೇಸು ಇವಾಗ ಹಸಿವಿನಲ್ಲಿದ್ದಾರೆ. We saw Jesus crying. Jesus wept. ಅಲ್ಲಿ ನೋಡ್ತೀವಿ, ಅಲ್ಲಿ ಯೇಸು ಅಲ್ಲಿ ಹಸಿವಲ್ಲಿ ಇರೋದನ್ನ ಕೂಡ ನಾವು ವಾಕ್ಯಗಳಲ್ಲಿ ನೋಡ್ತೀವಿ. ಆತನು ಹತ್ತಿದನ್ನ ನೋಡ್ತೀವಿ. We saw Jesus being crucified on the cross, being beaten by mere mortals, being spat on by soldiers. ಮನುಷ್ಯರು ಯಾವ ರೀತಿ ಎಲ್ಲ ಒಂದು ಕಷ್ಟಗಳನ್ನ ಅನುಭವಿಸಿದ್ರು, ಯಾವೆಲ್ಲ ಭಾವನೆಗಳನ್ನ ಹಾದು ಹೋದ್ರು, ಅದೇ ರೀತಿ ಯೇಸು ಕ್ರಿಸ್ತನು ಕೂಡ ಕಲ್ವಾರಿ ಶಿಲ್ಬೆ ಮೇಲೆ ಎಲ್ಲರೂ ಒಂದು ಜಜ್ಜಲ್ಪಟ್ಟದನ್ನ ನೋಡ್ತೀವಿ. ಮತ್ತೆ ಆತನಿಗೆ ಬಾಸುಂಡಿಗಳು ಆತನಿಗೆ ಅನೇಕರು ಹೊಡೆದದನ್ನ ನೋಡ್ತೀವಿ. Jesus allowed them to ridicule him because he loved you. Oh my God. ಹಲ್ಲೆಲೂಯಾ. ಅಲ್ಲಿ ಯೇಸು ಕ್ರಿಸ್ತನು ಮನುಷ್ಯರಲ್ಲಿ ಆತನಿಗೆ ಎಷ್ಟೇ ಹಿಂಸೆ ಪಡಿಸಿದ್ರು ಕೂಡ ಅದನ್ನೆಲ್ಲವನ್ನು ದೇವರು ಎದುರು ಸಹಿಸಿಕೊಂಡ್ರು, ಯಾಕಂದ್ರೆ ಯೇಸು ನಮ್ಮನ್ನ ಪ್ರೀತಿ ಮಾಡ್ತಾ ಇದ್ರು. ಆಮೆನ್. He was not afraid. He said, it is a necessary sacrifice that I may save my people. Oh, Jesus loves you. India, Jesus loves you. Son of God, Jesus loves you. Kalibre Gazaya Gariba. ಹಲ್ಲೆಲೂಯಾ. ಆದ್ರೆ ನೋಡ್ಬೋದು, ದೇವರಿಗೆ ಸಂಭವಿಸಿದ ಅನೇಕ ನಷ್ಟಗಳಲ್ಲೂ ಕೂಡ ದೇವರಲ್ಲಿ ಒಂದು ಭಯವನ್ನ ಪಡೆದೆ ಅದು ನಿಜವಾಗಿ ಅದು ಸಮರ್ಪಣೆ ಮಾಡಬೇಕಾಗಿರುವಂತ ಸಜೀವ ಯಜ್ಞವಾದ ಒಂದು ಸಂಕಲ್ಪ ಆಗಿರೋದ್ರಿಂದ ದೇವರು ಅದನ್ನ ಮಾಡ್ಲಿಕ್ಕೆ ಆತನು ಒಂದು ತೀರ್ಮಾನಿಸಿಕೊಂಡಿದ್ದನು. ಆಮೆನ್. That love can look for you in whatever pit. That love has saved you from mistakes of this world. That love has searched for you even when you had disappeared. ಹಲ್ಲೆಲೂಯಾ. ಆ ಒಂದು ಸಮರ್ಪಣೆಯನ್ನ ಮಾಡ್ಕೊಳ್ಳಿಕ್ಕಿರುವಂತ ಯೇಸು ಕ್ರಿಸ್ತನಲ್ಲಿರುವಂತ ಒಂದು ಪ್ರೀತಿ ಅದನ್ನ ಅವೆಲ್ಲವನ್ನ ಸಹಿಸಿಕೊಳ್ಳಿಕ್ಕೆ ಅಲ್ಲಿ ಯೇಸಪ್ಪನಿಗೆ ಸಾಧ್ಯ ಆಯ್ತು. ಆ ಒಂದು ಪ್ರೀತಿ ನಮ್ಮನ್ನ ಅದೇ ಒಂದು ಪ್ರೀತಿಯಿಂದ ದೇವರು ನಮ್ಮನ್ನ ಕಟ್ಟಿದ್ದಾರೆ. ಯೇಸು ನಮ್ಮನ್ನ ಯಾವಾಗ್ಲೂ ಪ್ರೀತಿ ಮಾಡ್ತಾರೆ. Oh, somebody say, Jesus, thank you for your love. Thank you for you love me so. Riskali braga sura gadia gabayaga. ಯಾರಾದ್ರೂ ಹೇಳ್ಬೋದಾ, ಯೇಸುವೇ ನೀನು ನಮ್ಮನ್ನ ಪ್ರೀತಿ ಮಾಡ್ತೀರಾ, ಅದಕ್ಕಾಗಿ ನಿಮಗೆ ವಂದನೆ ಎಂಬುದಾಗಿ? That you need to know today that nothing can separate you from the love of God. ಹಲ್ಲೆಲೂಯಾ. ನಿಮಗೆ ಗೊತ್ತಿರಬೇಕು, ನಿಮ್ಮ ದೇವರ ಪ್ರೀತಿಯಿಂದ ನಿಮ್ಮನ್ನ ಅಗಲಿಸೋರು ಯಾರು ಇಲ್ಲ ಎಂಬುದಾಗಿ ನೀವು ತಿಳಿದಿರಲಿ. Jesus is the love of your life. ನಿಮ್ಮ ಜೀವಿತದ ಯೇಸು ಕ್ರಿಸ್ತನೇ ನಿಮ್ಮ ಜೀವಿತದ ಪ್ರೀತಿಯಾಗಿದ್ದಾನೆ. ಆಮೆನ್. Your friend can leave you. ನಿಮ್ಮ ಸ್ನೇಹಿತರು ನಿಮ್ಮನ್ನ ಬಿಟ್ಟು ಹೋಗ್ಬೋದು. Your brother can forsake you. ನಿಮ್ಮ ಒಂದು ಅಣ್ಣ ತಮ್ಮದ್ರು ನಿಮ್ಮನ್ನ ಬಿಟ್ಟು ಹೋಗ್ಬಿಡ್ಬೋದು. Even your husband can forget about you. ನಿಮ್ಮ ಒಂದು ಸ್ವಂತ ಗಂಡ ಹೆಂಡತಿ ನಿಮ್ಮನ್ನ ಬಿಟ್ಟು ಬಿಡ್ಬೋದು. Men you agree with can forget to remember you. ಆದ್ರೆ ಮನುಷ್ಯರು ನಿಮ್ಮನ್ನ ಮರ್ತೋಗ್ಬಿಡ್ಬೋದು, ಆದ್ರೆ ದೇವರು ಯಾವತ್ತೂ ಕೂಡ ನಿಮ್ಮನ್ನ ಮರೆಯೋದಿಲ್ಲ. ಆಮೆನ್. But Jesus says, I will never leave, neither will I forsake you. Hallelujah. ಆದ್ರೆ ಯೇಸು ಕ್ರಿಸ್ತನ ಈ ರೀತಿ ಹೇಳ್ತಾನೆ, ನಾನು ನಿಮ್ಮನ್ನ ಎಂದಿಗೂ ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಎಂಬುದಾಗಿ. If he can die on the cross for you, what can he do for you? ಹಲ್ಲೆಲೂಯಾ. ಅಲ್ಲಿ ಯೇಸು ಕ್ರಿಸ್ತನು ತನ್ನನ್ನೇ ತನ್ನ ಸಮರ್ಪಣಾ ಯಜ್ಞವಾಗಿ ಅಲ್ಲಿ ಸಮರ್ಪಣೆ ಮಾಡಿಕೊಂಡಲ್ಲಿ ಇನ್ನೇನು ನಿಮ್ಗೆ ದೇವರು ಇನ್ನೂ ಹೆಚ್ಚಿನದೇನು ನಿಮಗೆ ಕೊಡಕ್ ಸಾಧ್ಯ? Now, reason number 2 why he had to come in the flesh. ಏನಕ್ಕೆ ಆ ಯೇಸು ಕ್ರಿಸ್ತನು ಒಂದು ಮನುಷ್ಯ ಕುಮಾರನಾಗಿ ಬರ್ಲಿಕ್ಕೆ ಒಂದು ಕಾರಣ ಏನು? Reason number 2 why he had to come in the flesh. ಎರಡನೇ ಒಂದು ಕಾರಣ ಯೇಸು ಕ್ರಿಸ್ತನು ನರವತಾರಕ್ಕೆ ಬರೋದಕ್ಕೆ ಏನಂದ್ರೆ, and that reason is very simple. ಅದು ಬಹಳ ಒಂದು ಸಾಮಾನ್ಯವಾಗಿದೆ. ಅದು
He needed to identify with humanity. ಹಾಲೆಲೂಯ. ತನ್ನನ್ನು ತಾನು ಮನುಷ್ಯರಲ್ಲಿ ಗುರುತಿಸಲ್ಪಡೋದಕ್ಕೋಸ್ಕರ ಅಲ್ಲಿ ಯೇಸು ಕ್ರಿಸ್ತನು ನರಾವತಾರ ಎತ್ತಿ ಬಂದನು. ಆಮೆನ್. He needed to identify with humanity. ಆತನು ಮನುಷ್ಯರೊಳಗೆ ತನ್ನನ್ನು ಗುರುತಿಸಲ್ಪಡೋದಕ್ಕೋಸ್ಕರ ಅಲ್ಲಿ ಯೇಸು ಕ್ರಿಸ್ತನು ಬಂದದನ್ನು ನೋಡ್ತೀವಿ. Let me tell you the truth. Nobody can save you unless that person who can identify with what you're going through. ಹಾಲೆಲೂಯ. ನಿಮಗೆ ಒಂದು ವಿಷಯ ತಿಳಿದಿರಲಿ, ಯಾರು ನಿಮ್ಮನ್ನ ಕುರಿತು ಅರಿತಿರೋ ಅವ್ರು ನಿಮ್ಮನ್ನ ರಕ್ಷಿಸಕ್ಕಾಗಲ್ಲ. ಆದ್ರೆ ಯಾರು ನಿಮ್ಮನ್ನ ಕುರಿತು ಸರಿಯಾಗಿ ಗುರುತಿಸಲ್ಪಟ್ಟಿದ್ರು, ಅರ್ಥಕೊಂಡಿದ್ರು, ಅವ್ರು ಮಾತ್ರ ನಿಮ್ಮನ್ನ ರಕ್ಷಿಸ್ಲಿಕ್ಕೆ ಸಾಧ್ಯ. It is like when someone loses a loved one. ಇದು ಯಾವ ರೀತಿಯಾಗಿ ಅಂತಂದ್ರೆ, ಯಾರಾದ್ರೂ ಬಹಳವಾಗಿ ಪ್ರೀತಿ ಮಾಡೋರನ್ನ ಕಳ್ಕೊಂಡಾಗ, and after they lose a loved one, you have never lost a loved one, and you're telling them, I know what you're going through. Excuse me, pastor? It's like someone loses a loved one. ಅವರು ಯಾರೋ ಒಬ್ರು ಪ್ರೀತಿ ಮಾಡೋರನ್ನ ಕಳ್ಕೊಂಡಿದ್ದಾರೆ ಅಂದ್ರೆ, but you have never lost anyone. So you're going to the meeting and you're telling them, I know what you are going through. ಆದ್ರೆ ನೀವು ಅಲ್ಲಿ ಒಂದು ಮೀಟಿಂಗ್ ಹೋಗ್ಬಿಟ್ಟಿರ್ತೀರ, ನೀನ್ ಇವಾಗ ಯಾವ ಒಂದು ಸನ್ನಿವೇಶದಲ್ಲಿ ಹೋಗ್ತಾ ಇದೆಯಾ ನೀನು ಅಂತ ನನಗೆ ಗೊತ್ತಾಗುತ್ತೆ ಅಂತ ಹೇಳ್ಬೇಕಾದ್ರೆ, you cannot know what they are going through because you've never been through it. ಯಾಕಂದ್ರೆ ನೋಡ್ಬೋದು, ಅವರು ಸ್ವಂತ ಯಾರು ಬಹಳವಾಗಿ ಪ್ರೀತಿ ಮಾಡೋರು ಅಂತವ್ರನ್ನ ಅವ್ರು ಕಳ್ಕೊಂಡಿರ್ಬೇಕಾದ್ರೆ ನೀವು ಆದ ರೀತಿ ಅದನ್ನ ಹೇಳೋದಕ್ಕಾಗಲ್ಲ. ಅವ್ರು ಯಾವ ಒಂದು ಪರಿಸ್ಥಿತಿಯಲ್ಲಿ ಹೋಗ್ತಿದ್ದಾರೆ ಅಂತ ನೀವು ಅದನ್ನ ಹೇಳಕ್ಕಾಗಲ್ಲ. Some of us, our lack of experience will make us very poor preachers. ಅಲ್ಲಿ ನೋಡ್ಬೋದು, ನಮ್ಮ ಸ್ವಂತ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲದೆ ನಾವು ಇನ್ನೊಬ್ಬರಿಗೆ ನಾವು ಬೋಧನೆ ಮಾಡಕ್ ಹೋಗ್ತೀವಿ. Truth be told, you hate that person because you think they are more bad sinner than you. ನೀವು ಅನೇಕ ಬಾರಿ ಅನ್ಕೊಳ್ಬಹುದು, ಆದ್ರೆ ನೀವು ಏನು ಹೇಳ್ತಿರೋದೆಲ್ಲ ಸರಿ ಅಂತ. ಆದ್ರೆ ನಿಮಗಿಂತ ಹೆಚ್ಚಾಗಿ ಅವರು ನಿಮ್ಮ ಬಗ್ಗೆ ತಿಳ್ಕೊಂಡಿರ್ತಾರೆ, ಮತ್ತೆ ಅವರು ನಿಜವಾಗಿ ಆ ಒಂದು ಪರಿಸ್ಥಿತಿಯಲ್ಲಿ ಹೋಗ್ತಿರೋದ್ರಿಂದ ಸತ್ಯ ಯಾವುದು ಅಸತ್ಯ ಯಾವುದು ಅಂತ ತಿಳ್ಕೊಳ್ಳೋಕೆ ಅವ್ರಿಗೆ ಗೊತ್ತಿರುತ್ತೆ. Church of India, I used to be a drunkard. ನಾನು ನಿಮ್ಮ ಭಾರತೀಯ ಸಭೆ ನೋಡಿ, ನಾನು ಒಂದು ಕುಡಿಕತನದಲ್ಲಿದ್ದೆ. And most of the places where I go preach, people who are drunkards give their life to Jesus. ನಾನು ಎಲ್ಲ ಒಂದು ಬೋಧನೆ ಮಾಡಕ್ಕೆಲ್ಲ ಹೋಗ್ತೀನಿ, ಎಲ್ಲ ಪ್ರೀಚ್ ಮಾಡಕ್ ಹೋಗ್ತೀನಿ. ಅಲ್ಲೆಲ್ಲ ಜನಗಳು ನೋಡಿದ್ರೆ ಅನೇಕರಲ್ಲಿ ಕುಡಿಕತನಲ್ಲಿ ಬಿದ್ದಿರೋರು ಇರ್ತಾರೆ. Because when they are talking to me about addiction, I can identify. ಅಲ್ಲಿ ನೋಡ್ಬೋದು, ಅವರು ಮಾತಾಡ್ತಾರೆ, ಅವರು ಆ ಒಂದು ಕುಡಿಕದಲ್ಲಿ ಬಿದ್ದಿರೋರು ತಮ್ಮ ಜೀವಿತವನ್ನ ಯೇಸು ಕ್ರಿಸ್ತನಿಗೆ ಸಮರ್ಪಣೆ ಮಾಡಕ್ಕೆ ಬಂದಿರ್ತಾರೆ. ಅವರು ಒಂದು ಅಡಿಕ್ಷನ್ ಕುರಿತು ಮಾತಾಡ್ಬೇಕಾದ್ರೆ ನಾನು ಅದನ್ನ ಅರ್ಥ ಮಾಡ್ಕೊಳ್ತೀನಿ. Hebrews chapter number 2 verse number 15 says, since the children are flesh and blood, he too shared in their humanity. ಅಲ್ಲಿ ಇಬ್ರೇ 2:14 ಈ ರೀತಿಯಾಗಿ ಹೇಳುತ್ತೆ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ಆಮೆನ್. Jesus shared in our humanity. ಅಲ್ಲಿ ತನ್ನನ್ನ ಯೇಸು ಕ್ರಿಸ್ತನು ನಮ್ಮೊಳಗಡೆ ಆತನು ತನ್ನ ಮನುಷ್ಯತ್ವವನ್ನ ಒಂದು ಸ್ವಭಾವವನ್ನ ತೋರ್ಪಡಿಸಿಕೊಂಡನು. ಆಮೆನ್. It says so that his death might break the power of him who holds the power of death, that is the devil. Excuse me, pastor? So that his death might break the power of him who holds the power of death, and that is the devil. Hallelujah. ಆದ ಕಾರಣ ನೋಡ್ಬೋದು, ಆತನ ಒಂದು ಮರಣದಿಂದ ಏನು ಒಂದು ಅಂಧಕಾರದ ಬಲ ಇತ್ತು, ಅದನ್ನ ಕೆಡವಿ ಹಾಕಲು ಶಕ್ತನಾಗಿದ್ದಾನೆ. Verse number 17 says, for this reason he was made to be like them, fully human in every way, in order that he may become merciful and faithful. Oh my God. Hallelujah. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಆತನು ರಕ್ತ ಮಾಂಸಧಾರಿಯಾಗಿ ಬಂದನು. ಆಮೆನ್. You are not merciful because you've not been made like them. ಹಲ್ಲೆಲೂಯಾ. ನೋಡ್ಬೋದು, ನೀವು ದಯಾಪರರಾಗಿದ್ದೀರಾ, ಯಾಕಂದ್ರೆ ಆತನ ಒಂದು ಸ್ವಾರೂಪ್ಯದಲ್ಲಿ ನೀವು ಸೃಷ್ಟಿಸಲ್ಪಟ್ಟಿದ್ದೀರಾ. Today I pray in the name of Jesus, may the Lord begin to identify with your issue. ಹಲ್ಲೆಲೂಯಾ. ಇವತ್ತಿನ ನಾನು ಪ್ರಾರ್ಥನೆ ಮಾಡ್ತೇನೆ, ದೇವರು ನಿಮ್ಮ ಜೀವಿತದಲ್ಲಿ ಏನು ಆ ಒಂದು ಅಸ್ತಿತ್ವದಲ್ಲಿ ಆತನ ಒಂದು ಗುರುತಿಸಲ್ಪಡೋದಕ್ಕೆ ನೀವು ಯಾವ ಒಂದು ಕಷ್ಟನ ಫೇಸ್ ಮಾಡ್ತೀರಾ, ದೇವರು ಅದನ್ನ ಗುರುತಿಸೋದಾಗ್ಲಿ. Some of us are in big pits. We are somewhere crying every day. We are telling God, help us. There is this thing that we are trying to stop and we cannot stop. ಅನೇಕರು ಹೇಳ್ಬೋದು, ನೋಡಿ, ನಾವು ದೇವ್ರನ್ನ ಅನೇಕ ದಿನದಿಂದ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅದು ಯಾವ್ದು ಕೂಡ ಅದನ್ನ ಸ್ಟಾಪ್ ಮಾಡೋದಕ್ಕೆ ಆಗ್ತಾ ಇಲ್ಲ. Can we talk for a minute? Some of us have addictions. Some of us have things they are trying to run away from. But every time it's like they keep sinking in deep and they don't know who can help us.
ಅನೇಕ ಬಾರಿ ನೀವು ಅನ್ಕೊಂಡಿರ್ಬೋದು ಆ ಒಂದು ಕೆಟ್ಟ ವಿಷಯಗಳಿಂದ ನಾನು ಹೊರಗಡೆ ಬರ್ಬೇಕು ಅಂತ ನೀವು ಆಲೋಚನೆ ಮಾಡ್ತಿದ್ರೆ, ಆದ್ರೆ ಅದನ್ನ ನಿಮ್ಗೆ ಬಿಡಕ್ ಆಗ್ತಿಲ್ಲ. ಅನೇಕರು ಅಡಿಕ್ಷನ್ ಅಲ್ಲಿ ಕೂಡ ಇರೋದನ್ನ ನೋಡ್ಬೋದು, ಆದ್ರೆ ಅದನ್ನ ಬಿಡಕ್ ಆಗ್ತಿಲ್ಲ. There are people here, maybe you watch pornography, you find yourself in different issues, and every time you tell God, I will stop it, and you find yourself in that same situation. ಅನೇಕ ಬಾರಿ ಆ ಒಂದು ಕೆಟ್ಟ ವಿಷಯಗಳನ್ನ ನೋಡುವಾಗಲೂ ನೀವು ಅನ್ಕೋತಾ ಇರ್ತೀರ, ನಾನು ಇದನ್ನ ಬಿಡ್ತೀನಿ ದೇವರೇ ಎಂಬುದಾಗಿ, ಆದ್ರೂ ಕೂಡ ಆ ಒಂದು ಸಿಚುವೇಶನ್ ನಿಮ್ಮಿಂದ ಹೊರಗಡೆ ಬರಕ್ ಆಗ್ತಾ ಇಲ್ಲ. Today the Lord is saying, I can identify with your humanity, not that you may stay there, that I may take you out of that place. Hallelujah. ಹಾಲೆಲೂಯಾ. ಆದ್ರೆ ದೇವ್ರು ನಿಮ್ಗೆ ಹೇಳ್ತಿದ್ರೆ ಆ ಒಂದು ನಿಮ್ಮಲ್ಲಿ ನೆಲೆಗೊಂಡಿರುವಂತ ಒಂದು ಮಾನವೀಯತೆ, ಆ ಒಂದು ದೈವಿಕತ್ವ, ದೇವರ ನಿಮ್ಮಲ್ಲಿ ಇಟ್ಟಿರುವಂತ ಆ ಒಂದು ಹ್ಯುಮ್ಯಾನಿಟಿಯಿಂದ ದೇವ್ರು ನಿಮ್ಮನ್ನ ಅದರಿಂದ ಹೊರಗಡೆ ಬರೋದಕ್ಕೆ ತಗೊಂಡ್ ಬರೋದಕ್ಕೆ ಶಕ್ತನಾಗಿದ್ದಾನೆ. For this reason he was made like them, fully human in every way, that he may be able, or rather he may be able to have mercy and be faithful and serve God in that matter. ಹಾಲೆಲೂಯಾ. ಅದೇ ಕಾರಣಕ್ಕಾಗಿ ಪ್ರತಿಯೊಬ್ಬರನ್ನು ಕೂಡ ಆತನು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿ ಪ್ರತಿಯೊಬ್ಬರು ಕೂಡ ಆತನ ದಯೆಯನ್ನು ಕೃಪೆಯನ್ನು ಹೊಂದಿಕೊಳ್ಳಬೇಕೆಂಬುದಾಗಿ, ಆತನಿಗೆ ನಂಬಿಕಸ್ಥರಾಗಿ ನಡಿಬೇಕೆಂಬುದಾಗಿ ಆತ ನಮ್ಮನ್ನು ಸೃಷ್ಟಿ ಮಾಡಿದನು. ಆಮೆನ್. But it doesn't stop there. He says, and that he might make atonement for the sin of his people. ಹಾಲೆಲೂಯಾ. ಆದ್ರೆ ಅದು ಅಲ್ಲೇ ನಿಲ್ಲದೆ ನೋಡಬಹುದು, ದೇವರು ಅದನ್ನ ಆ ಒಂದು ಆತನ ಜನರನ್ನ ಆ ಪಾಪದೊಳಗೆ ದೇವರು ನಿಲ್ಲಿಸದೆ ಅದರಿಂದ ಹೊರಗಡೆ ತಗೊಂಡ್ ಬರೋದಕ್ಕೆ ಏಸಪ್ಪ ಶಕ್ತನಾಗಿದ್ದಾನೆ. One day a person asked Jesus and said, if you're willing, please make me whole. ಅಲ್ಲಿ ಒಬ್ಬ ಮನುಷ್ಯ ಒಂದು ದಿನ ಈ ರೀತಿಯಾಗಿ ಏಸಪ್ಪನ್ನ ಕೇಳ್ತಾನೆ, ನಿನ್ನ ಚಿತ್ತವಿದ್ರೆ ನನ್ನನ್ನ ಪರಿಶುದ್ಧ ಮಾಡು ಎಂಬುದಾಗಿ. I wish that man knew that Jesus identifies with our humanity. He is more than just willing. ಹಾಲೆಲೂಯಾ. ಆದ್ರೆ ನಾನು ನಂಬ್ತೇನೆ, ಆ ಒಬ್ಬ ವ್ಯಕ್ತಿ ಏನು ಕೇಳಿದ ವ್ಯಕ್ತಿ ಇದನೋ ಆತನ ದೇವರೊಟ್ಟಿಗಿನ ಆತನ ಗುರುತನ್ನ ಆತನು ಕಂಡುಕೊಂಡದ್ರಿಂದನೇ ಆ ಒಂದು ಪ್ರಶ್ನೆಯನ್ನ ಯೇಸು ಹತ್ರ ಕೇಳ್ತಾನೆ, ಮತ್ತೆ ಆ ಒಂದು ಪರಿಶುದ್ಧತೆಯನ್ನು ಅದನ್ನು ಹೊಂದಿಕೊಳ್ತಾನೆ. ಆಮೆನ್. So why did he have to be brought to become flesh? Is so that he can identify with our humanity. ಹಲ್ಲೆಲೂಯಾ. ಹಾಗಾದ್ರೆ ಯಾಕೆ ಯೇಸಪ್ಪ ನರವತ್ತರಿಗೆ ಎತ್ತು ಬಂದರು ಅಂತಂದ್ರೆ, ಆತನೊಟ್ಟಿಗೆ ನಮ್ಮ ಒಂದು ಸಮಾನತ್ವ, ಆತನ ಒಂದು ಆತನ ಒಂದು ಹ್ಯುಮ್ಯಾನಿಟಿ ನಮ್ಮಲ್ಲಿ ನೆಲೆಗೊಳ್ಬೇಕು, ಆತನೊಟ್ಟಿಗೆ ನಾವು ಗುರುತಿಸಲ್ಪಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ನರವತ್ತರ ಎತ್ತಿ ಬಂದನು. All right, point number 3, which is the second last point. Why did he have to become a man? It is so that he can bring mediation between man and God. ಯಾಕೆ ಆತನು ಒಂದು ಮನುಷ್ಯ ಕುಮಾರನಾಗಿ ಬರ್ಬೇಕಾಯ್ತು ನರವತ್ತರ ಎತ್ತಿ ಅಂತ ನೋಡೋದಾದ್ರೆ, ಆ ಒಂದು 4ನೇ ಒಂದು ಮುಖ್ಯ ಅಂಶ ಏನು ಅಂತಂದ್ರೆ, ಮನುಷ್ಯರ ಮತ್ತೆ ದೇವರ ನಡುವೆ ಒಂದು ಮಧ್ಯಸ್ಥಿಕನಾಗಿ ಬಂದನು. John 14 verse number 6 says, Jesus answered and said, I am the way and the truth and the life. No one comes to the Father except through me. Hallelujah. ಅಲ್ಲಿ ಯೋಹಾನ 14:6 ಈ ರೀತಿಯಾಗಿ ಹೇಳುತ್ತೆ, ನಾನೇ ಸತ್ಯ ಮಾರ್ಗ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರುವುದಿಲ್ಲ. Jesus is the way, people of God. ಯೇಸುವೇ ನಮ್ಮ ಜೀವನ ಆತನ ಜನರಿಗೆ ಮಾರ್ಗವಾಗಿದ್ದಾನೆ. ಆಮೆನ್. There is no other way to the Father either through Christ. ದೇವರೊಟ್ಟಿಗೆ ಸೇರ್ಬೇಕು ಅಂತಂದ್ರೆ ಯೇಸು ಕ್ರಿಸ್ತನೇ ನಮಗೆ ಮಾರ್ಗವಾಗಿದ್ದಾನೆ. And so that tells me that if he is the way, if he is the truth and the life, then may you allow God operate through you. ಹಾಗಾದ್ರೆ ಯೇಸುನೇ ಸತ್ಯವೂ ಜೀವವೂ ಮಾರ್ಗವೂ ಆಗಿದ್ದಾನೆ ಅಂತಂದ್ರೆ, ನಿಮ್ಮ ಜೀವಿತದಲ್ಲಿ ಆ ಯೇಸು ನಿಮ್ಮಲ್ಲಿ ಕಾರ್ಯ ಮಾಡೋದಕ್ಕೆ ನೀವು ಬಿಟ್ಟುಕೊಡ್ರಿ. What does it mean when he says the way? It simply means he is the mediator. ಹಾಗಾದ್ರೆ ಆ ಯೇಸು ತಾನು ನಾನೇ ಮಾರ್ಗ ಅಂತ ಹೇಳುದಾದ್ರೆ ಅದರ ಅರ್ಥ ಏನು ಅಂತಂದ್ರೆ, ತಾನು ಮಧ್ಯಸ್ಥಿಕನಾಗಿ ಮನುಷ್ಯರ ನಡುವೆ ಮತ್ತೆ ದೇವರ ನಡುವೆ ಇದ್ದೇನೆ ಎಂಬುದಾಗಿ ಸೂಚಿಸುತ್ತೆ. The only thing between you and your destination is a way. ನಿಮ್ಮ ನಡುವೆ ಮತ್ತೆ ನಿಮ್ಮ ಗುರಿಯ ನಡುವೆ ಇರುವಂತ ಒಂದು ಮಾರ್ಗನೇ ಅಲ್ಲಿ ಯೇಸು. ಆಮೆನ್. The way becomes a bridge. ಆ ಒಂದು ಮಾರ್ಗ ಏನಿದೆ ಒಂದು ಬ್ರಿಡ್ಜ್ ಆಗಿ ಮಾರ್ಪಡುತ್ತೆ. And that bridge takes you from one point to another. ಆ ಒಂದು ಬ್ರಿಡ್ಜ್ ಮುಖಾಂತರ ನೀವು ಒಂದು ಪಾಯಿಂಟ್ ಇಂದ ಒಂದು ಕೇಂದ್ರದಿಂದ ಇನ್ನೊಂದು ಕೇಂದ್ರಕ್ಕೆ ಹೋಗ್ತೀರಾ. 1 Timothy chapter number 2 verse number 4 says, who wants all people to be saved and come to the knowledge of truth. ಅಲ್ಲಿ
ನೋಡ್ಬೋದು ಯೇಸು ಕ್ರಿಸ್ತನ ಮುಖಾಂತರ ಅಲ್ಲಿ ಕೃಪೆಯು ಸತ್ಯತೆಯು ಬಂದಿರುವುದಾಗಿ ನೋಡ್ತೇವೆ. For there is one God. ಅಲ್ಲಿ ಒಬ್ಬನೇ ದೇವರಿರಲಾಗಿ There is one mediator between God and mankind. ಮನುಷ್ಯ ಮತ್ತೆ ದೇವರ ನಡುವೆ ಒಬ್ಬ ಒಂದು ಮಧ್ಯಸ್ಥಿಕನ ಇದಾನೆ ಎಂಬುದಾಗಿ ನೋಡ್ತೀವಿ. Listen to what scripture calls him, the man Jesus Christ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಯೇಸು ಕ್ರಿಸ್ತನೇ. ಆಮೆನ್. Do you know why he's called the man? ಅದನ್ನ ಯಾಕೆ ಮನುಷ್ಯ ಕುಮಾರ ಎಂಬುದಾಗಿ ಹೇಳ್ತಾರೆ ಅಂತ ಗೊತ್ತಾ? It's because they are bringing out the dual nature of Christ, his humanity and his divinity. ಯಾಕಂತಂದ್ರೆ ಆತನು ದೈವಿಕತ್ವದ ಆತನ ಸ್ವಭಾವದ ಒಂದು ಎರಡು ರೀತಿಯ ಒಂದು ವೈಯಕ್ತಿಕ ಸ್ವಭಾವನ ತೋರಿಸ್ತಾನೆ. ಒಂದು ದೈವಿಕವಾಗಿ, ಇನ್ನೊಂದು ಆತ್ಮಿಕವಾಗಿ. ಆಮೆನ್. So his divinity is able to bring interaction to God. ಆತನ ಒಂದು ದೈವಿಕತ್ವದಿಂದ ನಾವು ದೇವರೊಟ್ಟಿಗೆ ನಾವು ಮಾತನಾಡ್ತೀವಿ. That's why when you pray, the Bible says he makes intercession for us. He is a priest in that order. He gives us connection to God. ಅದ ಕಾರಣ ನಾವು ಯಾವಾಗೆಲ್ಲ ದೇವರೊಟ್ಟಿಗೆ ನಾವು ಪ್ರಾರ್ಥನೆ ಮಾಡ್ತೀವೋ ಆತನು ಅಲ್ಲಿ ನಮಗೆ ಮಧ್ಯಸ್ಥಿಕನಾಗಿ ಬಂದು ಮಹಾಯಾಜಕನಾಗಿ ನಾವು ದೇವರೊಟ್ಟಿಗೆ ಮಾತನಾಡಲಿಕ್ಕೆ, ದೇವರ ಒಂದು ಸೇವೆಯಲ್ಲಿ ನಾವು ನೆಲೆಗೊಳ್ಳಲಿಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾರೆ. ಏಸಪ್ಪ. But when he is changing our life, he gives us connection to man because he is also a man. ನಾವು ಯಾವಾಗ ಆತನು ನಾವು ಒಂದು ಮನುಷ್ಯ ಜೀವಿತದಲ್ಲಿ ನೋಡ್ಬೇಕಾದ್ರೆ ನಮ್ಮನ್ನ ದೇವರು ಅಲ್ಲಿ ಒಂದು ಮನುಷ್ಯರಾಗಿ ದೇವರೊಟ್ಟಿಗೆ ಒಂದು ಕನೆಕ್ಷನ್ ದೇವರು ಕೊಡುವನಾಗಿದ್ದಾರೆ. ಅದಕ್ಕಾಗಿ ದೇವರು ಮನುಷ್ಯನಾಗಿ ಬಂದರು. Because he is also a man, now he can relate with me. ಆತನು ಕೂಡ ಮನುಷ್ಯನಾಗಿರೋ ಮುಖಾಂತರ ನಮ್ಮೊಟ್ಟಿಗೆ ದೇವರು ಅಲ್ಲಿ ಒಂದು ತನ್ನ ಒಂದು ಹ್ಯುಮಾನಿಟಿ ಒಂದು ದೈವಿಕತ್ವವನ್ನು ಆತನು ಪಡೆದುಕೊಂಡನು. Do you know your humanity needs balance from the spiritual? Did you know that your humanity needs balance from the spiritual? ನಿಮಗೆ ಗೊತ್ತಿದೆ ನಿಮ್ಮ ಒಂದು ಹ್ಯುಮ್ಯಾನಿಟಿ ಒಂದು ಆತ್ಮಿಕ ವಿಷಯದಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಬೇಕು ಎಂಬುದಾಗಿ. You know, let's say for example you're in a church and you're sleeping. ಒಂದು ಉದಾಹರಣೆ ತಗೊಳ್ಳೋಣ. ಒಂದು ಸಭೆಯಲ್ಲಿ ನೀವು ಮಲ್ಕೊಂಡಿದ್ದೀರಾ. The flesh is sleeping. ನೀವು ಒಂದು ಮಾನಸಿಕವಾಗಿ ಮಲಗಿದ್ದೀರಾ ಅಂತ ನೋಡೋದಾದ್ರೆ ನೀವು ಮಲಗಿದ್ದೀರಾ. Because your humanity is not trained to interact with spiritual things. ಯಾಕಂದ್ರೆ ಆ ಒಂದು ಮಾನವೀಯತೆ ಏನಿದೆ ನಿಮ್ಮ ಒಂದು ದೈವಿಕ ಒಂದು ಭೌತಿಕವಾಗಿ ಅದು ಕಾರಣಿಕತವಾಗಿರುತ್ತೆ ವಿನಃ ಒಂದು ಸ್ಪಿರಿಚುವಲ್ ಆಗಿ ಅದು ಕಾರ್ಯ ಮಾಡುವಂತದ್ದಾಗಿರಲ್ಲ. But immediately you begin to speak in tongues, your spirit man comes alive. ಯಾವಾಗ ನೀವು ಒಂದು ಅನ್ಯ ಭಾಷೆಯಲ್ಲಿ ಮಾತಾಡಕ್ ಬರ್ತಿರೋ ನಿಮ್ಮ ಒಂದು ಆತ್ಮಿಕ ವ್ಯಕ್ತಿ, ನಿಮ್ಮ ಒಳಗಿನ ಆತ್ಮಿಕ ವ್ಯಕ್ತಿಯಲ್ಲಿ ಜೀವ ಹೊಂದುತ್ತಾನೆ, ಅಲ್ಲಿ ಮಾತನಾಡೋದನ್ನ ಅಲ್ಲಿ ಕಾರ್ಯ ಮಾಡೋದನ್ನ ನೋಡ್ತೀವಿ. And even though you are tired, now you begin to be rejuvenated. ನೀವು ಅಲ್ಲಿ ಒಂದು ತುಂಬಾ ನೀವು ಅಲ್ಲಿ ಒಂದು ಟಯರ್ಡ್ ಆಗಿದ್ರು ಕೂಡ ನೀವು ಅಲ್ಲಿ ನಿಮ್ಮ ಒಳಗಡೆ ಇರುವಂತಹ ಒಂದು ಆತ್ಮಿಕ ವ್ಯಕ್ತಿಯಲ್ಲಿ ಜೀವಿಸನಾಗಿ ಮಾತನಾಡ್ತಾನೆ. Jesus the mediator gives us reconciliation to God and also gives us reconciliation with the spiritual. ಅಲ್ಲಿ ಯೇಸು ಕ್ರಿಸ್ತನು ನಮಗೆ ದೇವರೊಟ್ಟಿಗೆ ಒಂದು ಬ್ರಿಡ್ಜ್ ಆಗಿರೋದನ್ನ ನೋಡ್ತೀವಿ. ಆತನ ನಮ್ಮನ್ನು ದೇವರೊಟ್ಟಿಗೆ ಸಮಾಧಾನ ಪಡಿಸುವವನು ಮಾತ್ರವಾಗಿಲ್ಲದೆ ಆತನು ನಮಗೆ ಆತನ ಒಂದು ಆತ್ಮಿಕ ವಿಷಯದಲ್ಲೂ ಕೂಡ ಒಂದು ಉತ್ತಮವಾಗಿ ನಾವು ನಡೆಯುವಂತೆ ಸಹಾಯ ಮಾಡೋನಾಗಿದ್ದಾನೆ. If you walk in the flesh, there is a broken telephone between the spiritual and the physical. ನೀವು ಒಂದು ಮಾನಸಿಕವಾಗಿ ನೀವು ನಡೀತಾ ಇದ್ದೀರಾ ಅಂತ ನೋಡೋದಾದ್ರೆ ದೇವರ ನಿಮ್ಮ ಒಂದು ಭೌತಿಕವಾಗಿ ಮತ್ತೆ ಆತ್ಮಿಕವಾಗಿ ಅಲ್ಲಿ ಯಾವುದೇ ರೀತಿಯ ಒಂದು ಕಾರ್ಯ ಇರೋದಿಲ್ಲ, ಒಂದು ಕಮ್ಯುನಿಕೇಶನ್ ಇರೋದಿಲ್ಲ. Now the last reason for his humanity is so that he can be the perfect example of man in obedience and humility. ಅಲ್ಲಿ ಲಾಸ್ಟ್ ಒಂದು ಕೊನೆಯ ಒಂದು ಅಂಶ ಏಕೆ ದೇವರು ಅಲ್ಲಿ ಮನುಷ್ಯ ಕುಮಾರರಾಗಿ ಬಂದನು ಅಂತ ನೋಡೋದಾದ್ರೆ ಆ ಒಂದು ವಿಧೇಯತ್ವನ ನಾವು ಕೂಡ ದೇವರಿಗೆ ವಿಧೇಯರಾಗಿರ್ಬೇಕು ಮತ್ತೆ ಆ ಒಂದು ಮಾನವೀಯತೆಯಲ್ಲಿ ನಾವು ಇರ್ಬೇಕು ಎಂಬುದಾಗಿ. Listen to me. Jesus came to do what we need to be doing. ಅಲ್ಲಿ ಯೇಸು ಕ್ರಿಸ್ತನು ಏನಕ್ಕೆ ಬಂದ್ರು ಅಂತ ನೋಡೋದಾದ್ರೆ ನಾವು ಆತನಂತೆ ನಡೆದುಕೊಳ್ಳಬೇಕು, ಆತನಂತೆ ನಾವು ಇರ್ಬೇಕು ಎಂಬುದಾಗಿ ಬಂದನು. And that's why Nicodemus asks, can a man go back to his mother's womb? And Jesus still tells him, you need to be born again. ಅದಕ್ಕಾಗಿ ನಿಕೋದೇಮ ರೀತಿಯಾಗಿ ಹಾಗಾದ್ರೆ ಮತ್ತೆ ಈಗ ಮನುಷ್ಯನು ತಾಯಿ ಗರ್ಭದಲ್ಲಿ ಹೋಗಿ ಮತ್ತೆ ಹುಟ್ಟಿ ಬರಕ್ಕಾಗತ್ತ ಅಂತ ಕೇಳ್ಬೇಕಾದ್ರೆ ಅಲ್ಲಿ ನಿಕೋದೇಮನಿಗೆ
ಎಂಬುದಾಗಿ ಹೇಳಿದ್ರು ನೋಡ್ತೀವಿ. But Jesus is simply saying, I came on earth via the gate of birth. You must also come into my realm via the gate of birth. You must be born again. Hallelujah. ಆದ್ರಲ್ಲಿ ಯೇಸು ಅಲ್ಲಿ ಸಂಪೂರ್ಣವಾಗಿ ಅಲ್ಲಿ ನಿಕೋದೇಮನಿಗೆ ಈ ರೀತಿಯಾಗಿ ಹೇಳ್ತಿದ್ದಾನೆ, ನನ್ನ ಬಳಿಗೆ ಬರುವವನು ಆತನು ಒಂದು ಹೊಸದಾಗಿ ನೂತನ ಮನಸ್ಸನ್ನು ಹೊಂದಿಕೊಂಡು ಬರಬೇಕೆಂಬುದಾಗಿ ಯೇಸು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. But for as many as they believed in him, so if you believe in Jesus and accept him as your Lord and Savior, you are born again. ಯಾವಾಗ ನೀವು ಯೇಸು ಕ್ರಿಸ್ತನ ನಿಮ್ಮ ಸ್ವಂತ ರಕ್ಷಕನಾಗಿ ಒಡೆಯನಾಗಿ ಸ್ವೀಕಾರ ಮಾಡಿದ್ರು ಆವಾಗ ನೀವು ಹೊಸದಾಗಿ ಹುಟ್ಟೋರಾಗ್ತೀರಾ. ಆಮೆನ್. Them that believe are not born by the will of flesh. They are not born by the will of a man. They are born by the will of God. Hallelujah. ಆವಾಗ ಅವರು ಒಂದು ಯಾವುದೇ ರೀತಿಯಾದ ಮಾಂಸಿಕದಲ್ಲಿ ಪುರುಷ ಸಂಕಲ್ಪದಿಂದಾಗಲೇ ಹುಟ್ಟದಲ್ಲದೆ ಅದು ದೇವರಿಂದಲೇ ಹುಟ್ಟಿದವರಾಗ್ತಾರೆ. ಆಮೆನ್. Bible says that which is born of flesh is flesh, and that which is born of spirit is spirit. Today I came to invite you to the mystery of incarnation. He was made flesh that you may be made spiritual. Hallelujah. ಹಾಲೆಲೂಯಾ. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಈ ಹೊಸದಾಗಿ ಹುಟ್ಟಬೇಕಾದ್ರೆ ನೋಡ್ಬೋದು, ನಾವು ಆತ್ಮಿಕವಾಗಿ ಕಟ್ಟಲ್ಪಡ್ತೇವೆ, ಹೊಸದಾಗಿ ಹುಟ್ಟುತ್ತೇವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. So don't ever forget these 4 reasons. Number 1 reason why he was made flesh is to prove God's love and sacrifice. Number 2 reason to identify with humanity. Number 3 reason for mediation between man and God. And number 4 reason for a perfect example of man's obedience and humility. ಹಾಲೆಲೂಯಾ. ಈ 4 ಅಂಶಗಳನ್ನು ನಾವು ಮರೆಯದೆ ಯಾವಾಗ್ಲೂ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಯಾಕೆ ಯೇಸು ಕ್ರಿಸ್ತನು ನರಾವತಾರ ಎತ್ತಿ ಬಂದನು ಎಂಬುದಾಗಿ ನೋಡೋದಾದ್ರೆ, ಮೊದಲನೇ ಅಂಶ ದೇವರ ಒಂದು ಪ್ರೀತಿಯನ್ನು ತೋರ್ಪಡಿಸುವವನಾಗಿ ಯೇಸು ಕ್ರಿಸ್ತನು ಬಂದನು. 2ನೇ ಅಂಶ ನೋಡೋದಾದ್ರೆ ಆತನ ನಮ್ರತೆಯನ್ನ ಕುರಿತು ಸೂಚಿಸುವುದಕ್ಕಾಗಿ ಬಂದನು. 3ನೇ ಅಂಶದಲ್ಲಿ ನೋಡೋದಾದ್ರೆ ಆತನು ಮಧ್ಯಸ್ಥಿಕನಾಗಿ ಆತನು ಬಂದನು. 4ನೇ ಅಂಶದಲ್ಲಿ ನೋಡೋದಾದ್ರೆ ಮನುಷ್ಯನಾಗಿ ತಾನೇ ಹೇಗೆ ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳಬೇಕೆಂಬುದಾಗಿ ಆತನು ನಮಗೆ ಒಂದು ಮಾದರಿಯಾಗಿ ಬಂದನು ಎಂಬುದಾಗಿ ನೋಡ್ತೀವಿ. It should not be hard to live in the spiritual. It is your default setting. Jesus has done it for you. ಹಾಲೆಲೂಯಾ. ಆತ್ಮಿಕವಾಗಿ ಜೀವಿಸೋದು ಜೀವಿಸೋದಂತದ್ದು ಅಷ್ಟು ಸುಲಭ ಅಲ್ಲ. ಆದ್ರೆ ಆ ಒಂದು ಇದನ್ನ ದೇವ್ರು ನಮಗೆ ಸುಲಭವಾಗಿ ಮಾಡಿಕೊಟ್ಟಿದ್ದಾರೆ. ಅದು ಯಾವ ರೀತಿ ಅಂದ್ರೆ ಯೇಸು ಕ್ರಿಸ್ತನ ಮುಖಾಂತರ. ಆಮೆನ್. You're there and you want to give your life to Jesus. ಇಲ್ಲಿ ನಿಮ್ಮಲ್ಲಿ ಯಾರಾದ್ರೂ ನಿಮ್ಮನ್ನ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಳ್ಳೋರಿದ್ದೀರಾ? And you want to come back to Jesus, maybe you went far away. I want to pray for you. ಯಾರೆಲ್ಲ ನಿಮ್ಮನ್ನ ನೀವು ಬಿಟ್ಕೊಟ್ಬಿಟ್ಟು ಹಿಂದೆಗೆದು ನೀವು ದೇವರನ್ನ ಬಿಟ್ಟು ಹೋಗಿದ್ರು ಮತ್ತೆ ನೀವು ವಾಪಸ್ ಬರೋದಾದ್ರೆ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. You want to give your life to Jesus, you can lift up your hand. ನಿಮ್ಮ ಒಂದು ಜೀವಿತವನ್ನ ನಿಮ್ಮ ಪ್ರೀತಿನ ದೇವರಿಗೆ ನೀವು ಕೊಡೋದಕ್ಕೆ ಬಯಸೋದಾದ್ರೆ ನಿಮ್ಮ ಕೈಗಳನ್ನ ಇಟ್ಬೋದು. For as many as they believed in him, them he gave the power to become the sons of God. ಹಾಲೆಲೂಯಾ. ಈಗ ನೋಡೋ ಪ್ರಕಾರ ಯೋಹನ 1:14 ಯಾರೆಲ್ಲ ಆತನ ಮೇಲೆ ನಂಬಿಕೆ ಇಟ್ಟಿದ್ದಾರೋ 12ನೇ ವಾಕ್ಯದಲ್ಲಿ ಆತನಿಗೆ ದೇವರ ಮಕ್ಕಳ ಅಧಿಕಾರವನ್ನು ಕೊಟ್ಟರು ಎಂಬುದಾಗಿ ನೋಡ್ತೇವೆ. In the name of Jesus, I thank you and I know God is going to bless us. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಬ್ಬರಿಗೂ ನಾನು ವಂದಿಸ್ತೇನೆ. ನಾನು ನಂಬ್ತೇನೆ ದೇವರು ಪ್ರತಿಯೊಬ್ಬರನ್ನು ಆಶೀರ್ವದಿಸ್ತಾರೆ. ಆಮೆನ್. He says if a person being Christ is a new creation, that is not a matter that needs to change. It is there. ಹಾಲೆಲೂಯಾ. ಅಲ್ಲಿ ಯಾರು ಕ್ರಿಸ್ತನಿದ್ದಾನೋ ಅದರ ನೂತನ ಸೃಷ್ಟಿ ಆಯಿತು ಎಂಬುದಾಗಿ ನೋಡ್ತೇವೆ. ಅಂದ್ರೆ ಅಲ್ಲಿ ನೋಡ್ಬೋದು ಅದೇ ರೀತಿಯಾಗಿ ಇರೋದಂತಲ್ಲ, ಅದು ಹೊಸದಾದ ಒಂದು ಬದಲಾವಣೆಯನ್ನು ದೇವರು ತರುವನಾಗಿದ್ದಾನೆ. ಆಮೆನ್. So some of us, are born again, but we live a life as if we are not. ಅನೇಕರು ಹೊಸದಾಗಿ ಹುಟ್ಟಿರ್ಬೋದು, ಆದ್ರೆ ಇನ್ನು ಹೊಸದಾಗಿ ಹುಟ್ಟಿಲ್ದೇ ಇರೋ ತರ ನೀವು ಜೀವನ ನಡೆಸ್ತಾ ಇರ್ಬೋದು. If maybe you are not keeping to how God has called you to be, I want you to join even them as lifting up their hand. Anyone who is saying, you know what, Pastor, I'm not living rightly yet, I am born again. ಹಾಲೆಲೂಯಾ. ನೀವು ಅನೇಕ ಜನರು ಹೇಳ್ಬೋದು, ನಿಮ್ಮನ್ನ ದೇವರು ಯಾವ ರೀತಿಯಾಗಿ ಇರ್ಬೇಕು ಎಂಬುದಾಗಿ ಕರೆಯಲ್ಪಟ್ಟಿದ್ದಾರೋ ಆ ರೀತಿಯಾಗಿ ನೀವು ನಡ್ಕೊಳ್ತಾ ಇಲ್ಲ ಅನ್ನೋದ್ರೆ ಅವರು ಕೂಡ ಕೈಯನ್ನ ಎತ್ಬೋದು. ಮತ್ತೆ ಕೆಲವರು ಹೇಳ್ಬೋದು, ನಾನು ದೇವರಿಗೆ ತಕ್ಕಾಗಿ ನಾನು ಸರಿಯಾಗಿ ನಡ್ಕೊಳ್ತಿಲ್ಲ ಅನ್ನೋರು ಕೂಡ ನೀವು ಕೈಗಳನ್ನ ಎತ್ತಬಹುದು. ಅವರಿಗೋಸ್ಕರ If you're saying I want to live right with God again, join them and also lift up your hand.
ಯಾರಾದ್ರೂ ಕೂಡ ನೀವು ಇಲ್ಲಿ ನೋಡೋದಾದ್ರೆ ದೇವರೊಟ್ಟಿಗೆ ನಾನು ಜೀವಿಸ್ತೇನೆ ಎಂಬುದಾಗಿ ನೀವು ಮನಸ್ಸು ಮಾಡೋದಾಗಿದೆ, ಅವರು ಕೂಡ ಇದರಲ್ಲಿ ಭಾಗಿಯಾಗಿ ನಿಮ್ಮ ಕೈಗಳನ್ನು ಎತ್ತಬಹುದು. Jesus is able to save, and he will save even tonight. ಯೇಸು ಕ್ರಿಸ್ತನು ಆತನು ರಕ್ಷಿಸಲಿಕ್ಕೆ ಶಕ್ತನಾಗಿದ್ದಾನೆ. ಈ ಸಂಜೆ ಕೂಡ ರಕ್ಷಿಸಲು ಆತನು ಬಲ್ಲವನಾಗಿದ್ದಾನೆ, ಶಕ್ತನಾಗಿದ್ದಾನೆ. So say this prayer after me. Say, Lord Jesus, ಎಲ್ಲರೂ ಕೂಡ ಈ ಪ್ರಾರ್ಥನೆ ನನ್ನ ಮುಂದೆ ನನ್ನ ಜೊತೆ ಪುನರಾವರ್ತನೆ ಮಾಡೋದಾಗ್ಲಿ. ಯೇಸುವೆ, forgive me, I am a backslider. ನನ್ನನ್ನು ದಯಮಾಡಿ ಕ್ಷಮಿಸು, ನಾನು ಹಿಂದೆ ಹೋಗಿದ್ದಕ್ಕಾಗಿ. Forgive me, for I have not lived for you. ದಯಮಾಡಿ ನನ್ನನ್ನು ಕ್ಷಮಿಸಿ, ನಾನು ನಿಮಗಾಗಿ ನಾನು ಜೀವಿಸಲಿಲ್ಲ. I know you are able to identify with my misfortune. ನಾನು ನಂಬ್ತೇನೆ, ನನ್ನ ಏನೆಲ್ಲ ಪಾಪಗಳಿದೋ ಅದೆಲ್ಲವನ್ನೂ ಕೂಡ ನೀನು ಗುರುತಿಸ್ಲಿಕ್ಕೆ ಶಕ್ತನಾಗಿದ್ದೀಯಾ. Today, Lord, I believe in my heart. ತಂದೆ, ನನ್ನ ಹೃದಯ ನಂಬ್ತೇನೆ ಇವತ್ತಿನ ದಿನ. And I confess with my mouth. ನನ್ನ ಬಾಯಿಂದ ಹರಕೆ ಮಾಡ್ತೇನೆ. And I say, Jesus, you are Lord. ಯೇಸುವೇ ದೇವರೆಂಬುದಾಗಿ ನಾನು ಬಾಯಿಂದ ಹರಕೆ ಮಾಡ್ತೇನೆ. If you have said that prayer, nothing can separate you from the love of God. ಈ ಪ್ರಾರ್ಥನೆ ನೀವು ಮಾಡೋದಾದ್ರೆ ನಿಮ್ಮನ್ನ ದೇವರ ಪ್ರೀತಿಯಿಂದ ಅಗಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. God bless you, keep you, protect you, and may you never ever be the same again. Amen, amen. Praise the Lord.